ಭಾರತದ ಸ್ವತಂತ್ರಗೊಳಿಸುವಲ್ಲಿ ನಮ್ಮ ಕನ್ನಡಿಗರ ಪಾಲೆಷ್ಟು ಅಂತಕ್ಕಂಥದ್ನ, ಕನ್ನಡಿಗರ ಹೋರಾಟ ಯಾವ ರೀತಿ ಇತ್ತು ಅಂತಕ್ಕಂಥದ್ನ ಇವತ್ತಿನ ತರಗತಿಯಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಕರ್ನಾಟಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸ್ಪರ್ಧಾ ಚೇತನ ಸರಣಿಯ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಆಧರಿಸಿ ನಾನು ಕರ್ನಾಟಕ ಇತಿಹಾಸದ ತರಗತಿಗಳನ್ನ ಮಾಡ್ತಾ ಇದ್ದೀನಿ. ಸೊ ಈಗ ಕರ್ನಾಟಕ ಸ್ವತಂತ್ರ ಸಂಗ್ರಾಮ ಅಂತ ಏನ್ ನೋಡ್ತಾ ಇದ್ದೀರಾ, ಈ ಕರ್ನಾಟಕ ಸ್ವತಂತ್ರ ಸಂಗ್ರಾಮವನ್ನ ಮುಖ್ಯವಾಗಿ ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಮುಖ್ಯವಾಗಿ ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ? ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಸೊ ಏನದು? ಒಂದು ಸಶಸ್ತ್ರ ಬಂಡಾಯದ ಕಾಲ, ಸಶಸ್ತ್ರ ಆರ್ಮುಡ್ ರೆಬೆಲಿಯನ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ 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 ಇಂಪಾರ್ಟೆಂಟ್. ಆರ್ಮುಡ್ ರೆಬೆಲಿಯನ್ ಅಂತ ಕರಿತೀವಿ. ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಕಾಂಗ್ರೆಸ್ ನೇತೃತ್ವದ ಅಹಿಂಸಾತ್ಮಕ ಹೋರಾಟದ ಕಾಲ. ಮತ್ತೆ ಇದನ್ನ ಎರಡು ಭಾಗ ಮಾಡ್ತೀವಿ. ಗಾಂಧಿ ಪೂರ್ವ ಯುಗ, ಗಾಂಧಿ ಯುಗ ಅಂತ. ಒಂದು ಭಾಗ ಗಾಂಧಿ ಪೂರ್ವ ಯುಗ, ಗಾಂಧಿ ಪೂರ್ವ ಯುಗ. ಇನ್ನೊಂದು ಭಾಗ ಗಾಂಧಿ ಯುಗ ಅಂತ. ಇನ್ನೊಂದು ಭಾಗ ಗಾಂಧಿ ಯುಗ ಅಂತ. ಸ್ನೇಹಿತರೆ, ಇವತ್ತು ನಾವು ಸಶಸ್ತ್ರ ಬಂಡಾಯದ ಕಾಲ ಅಥವಾ ಆರ್ಮುಡ್ ರೆಬೆಲಿಯನ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಸ್ನೇಹಿತರೆ, ಬ್ರಿಟಿಷರನ್ನ ಪ್ಲಾಸಿ ಮತ್ತು ಬಕ್ಸರ್ ಕದನದ ನಂತರ, ಪ್ಲಾಸಿ ಮತ್ತು ಬಕ್ಸರ್ ಕದನದ ನಂತರ ಅವ್ರು ಮಾಡಿದಂತ ಒಂದು ಪ್ರಮುಖ ಹೋರಾಟ ಹೈದರಾಲಿ ಮತ್ತು ಟಿಪ್ಪುವಿನ ವಿರುದ್ಧ. ಮೈಸೂರು ಸಂಸ್ಥಾನದಲ್ಲಿ ಕನ್ನಡಿಗರು ಮೊದಲ ಬಾರಿಗೆ ಬ್ರಿಟಿಷರನ್ನು ಎದುರಿಸಿದ್ದು ಹೈದರಾಲಿ ಮತ್ತು ಟಿಪ್ಪುವಿನಿಂದಾಗಿ. ಸೊ ಈ ಹೈದರಾಲಿ ಮತ್ತು ಟಿಪ್ಪು 4 ಆಂಗ್ಲೋ ಮೈಸೂರು ಯುದ್ಧಗಳನ್ನ ಮಾಡ್ತಾರೆ. ಸ್ನೇಹಿತರೆ, ಒಂದನೇದು 1767ರಿಂದ 1769 ಆಗುತ್ತೆ, ಮದ್ರಾಸ್ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತೆ. ಎರಡನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 1780ರಿಂದ 1784 ಆಗಿರ್ತಕ್ಕಂಥದ್ನ ನೋಡ್ತೀರಾ. ಇದು ಮಂಗಳೂರು ಒಪ್ಪಂದ. ಮಂಗಳೂರು ಒಪ್ಪಂದ, ಮಂಗಳೂರು ಒಪ್ಪಂದ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಇಲ್ಲಿ ಹೈದರಾಲಿ ಮತ್ತು ಟಿಪ್ಪು ಮೇಲುಗೈಯನ್ನ ಸಾಧಿಸ್ತಾರೆ. ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಹೈದರಾಲಿ ಆಂಧ್ರ ಪ್ರದೇಶದ ಚಿತ್ತೂರಿನ ನರಸಿಂಗರಾಯಪೇಟೆಯಲ್ಲಿ ಬೆನ್ನುಫಣಿ ರೋಗಕ್ಕೆ ತುತ್ತಾಗಿ ಸಾವನ್ನಪ್ತಾರೆ. ತದನಂತರ ಟಿಪ್ಪು ಈ ಯುದ್ಧವನ್ನ ಮುಂದುವರಿಸಿ ತಕ್ಕ ಮಟ್ಟಿಗೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ಗೆಲುವಿನ ದಡವನ್ನು ಸೇರ್ತಾರೆ. ಆದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790-92ರಲ್ಲಿ ನಡೆದು ಟಿಪ್ಪು ಸೋಲ್ತಾರೆ. ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತೆ. ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತೆ. ಸೊ ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ಆಗುತ್ತೆ. ಟಿಪ್ಪುವನ್ನ ಮೇ 4ರಂದು ಕೊಂದಾಕ್ತಾರೆ. ಮೇ 4ರಂದು ಕೊಂದಾಕ್ತಾರೆ. ಈ ಹೈದರಾಲಿ ಮತ್ತು ಟಿಪ್ಪುವಿನ ಸಂಪೂರ್ಣ ವಿಡಿಯೋವನ್ನ ನಾನು ಮಾಡರ್ನ್ ಇತಿಹಾಸ ಹೇಳ್ಬೇಕಾದ್ರೆ ಹೇಳ್ತೀನಿ ಸ್ನೇಹಿತರೆ. ಮಾಡರ್ನ್ ಹಿಸ್ಟ್ರಿ ಹೇಳ್ಬೇಕಾದ್ರೆ ಹೇಳ್ತೀನಿ. ಸೊ ಈಗ ನಿಮ್ಗೊಂದು ಬೇಸಿಕ್ ನಾಲೆಡ್ಜ್ ಇರಲಿ. ಈ ರೀತಿ 4 ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿ ಗೆಲುವನ್ನೂ ಪಡಿತಾರೆ, ಸೋಲನ್ನು ಪಡಿತಾರೆ. ಅಂತಿಮವಾಗಿ ಮೈಸೂರು 4 ಭಾಗಗಳಾಗಿ ವಿಭಾಗ ಆಗುತ್ತೆ. ಒಂದು ಹೈದರಾಬಾದ್ ನಿಜಾಮನಿಗೆ, ಇನ್ನೊಂದು ಯುದ್ಧದಲ್ಲಿ ಪಾಲ್ಗೊಂಡಂತ ಮದ್ರಾಸ್ ಪ್ರಾಂತ್ಯ ಒಂದು, ಇನ್ನೊಂದು ಮುಂಬೈ ಪ್ರಾಂತ್ಯ ಯಾರು ಬ್ರಿಟಿಷರಿಗೆ, ಇನ್ನೊಂದು ಮೈಸೂರು ಸಂಸ್ಥಾನಕ್ಕೆ ಹಿಂದಿರುಗಿಸಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ವಿಶಾಲ ಮೈಸೂರು ರಾಜ್ಯ ಕುಗ್ಗುತ್ತೆ. ಇಲ್ಲಿಂದ ಈಚೆಗೆ ಬ್ರಿಟಿಷರ ವಿರುದ್ಧ ಬ್ರಿಟಿಷರು ಕನ್ನಡಿಗರ ಮೇಲೆ ಮೇಲುಗೈಯನ್ನ ಸಾಧಿಸ್ತಾರೆ. ಆಗ ಕನ್ನಡಿಗರು ಸ್ವಾಭಿಮಾನದ ಸಂಕೇತವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಸೊ ಹಾಗೆ ನೋಡಿದ್ರೆ ಕರ್ನಾಟಕದ ಮೊದಲ ಸಶಸ್ತ್ರ ಬಂಡಾಯ ಅಂತ ದೋಂಡಿಯ ವಾಗನ ದಂಗೆಯನ್ನ ಕರಿಬಹುದು. 1800ರಲ್ಲಿ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸ್ನೇಹಿತರೆ, ದೋಂಡಿಯ ವಾಗ ಇದರಲ್ಲ, ಚನ್ನಗಿರಿಯಲ್ಲಿ ಜನಿಸಿದ್ದು. ಎಲ್ಲಿ ಜನಿಸಿದ್ದು? ಚನ್ನಗಿರಿಯಲ್ಲಿ, ಪವಾರ್ ಕುಟುಂಬದಲ್ಲಿ. ಪವಾರ್ ಅಂದ್ರೆ ಮರಾಠರ ಒಂದು ಸಂತತಿ, ಮರಾಠರಲ್ಲಿ ಬರ್ತಕ್ಕಂಥ ಒಂದು ಸಂತತಿ. ಮರಾಠರ ಪವಾರ್ ಎಂಬ ಕುಟುಂಬದಲ್ಲಿ ಈತ ಜನಿಸಿರ್ತಕ್ಕಂಥದ್ನ ನೋಡ್ತೀವಿ. ಈತ 1780ರಲ್ಲಿ ಹೈದರಾಲಿಯ ಸೈನ್ಯಕ್ಕೆ ಸೇರಿಸ್ಕೊಳ್ತಾರೆ. ನಾನು ಎಲ್ಲಿ ರೌಂಡ್ ಮಾರ್ಕ್ ಹಾಕ್ತೀನಿ ಅಥವಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಒಂದ್ಸಲ ನೋಡ್ಬಿಡಿ. ಆಮೇಲೆ ಎಲ್ಲೆಲ್ಲಿ ರೌಂಡ್ ಮಾರ್ಕ್ ಹಾಕಿರ್ತೀನಿ ಪುಸ್ತಕ ತೆಗೆದು ಹೈಲೈಟರ್ ತಗೊಂಡು ಅಲ್ಲಿ ಹೈಲೈಟ್ ಮಾಡ್ಕೊಳ್ಳಿ. ಎಕ್ಸಾಮಿಗೆ ಫೋಕಸ್ ಮಾಡೋ ಅಂತ ಟಾಪಿಕ್ ಇದು ನಿಮಗೆ ಗೊತ್ತಿರಲಿ. ನೋಡಿ, ಇಲ್ಲಿ ನಂತರ ಏನಾಗ್ತಾರೆ, ಹೈದರಾಲಿಯ ಸೈನ್ಯದಿಂದ ಹೊರ ನಡೆದಂತ ದೋಂಡಿಯವಾಗ ಸ್ವಾಭಿಮಾನಿ, ತಾನೇ ಸ್ವತಂತ್ರವಾಗಿ ಏನನ್ನಾದರೂ ಸಾಧಿಸಬೇಕು ಅಂತೇಳಿ ಮೈಸೂರು ಸೈನ್ಯವನ್ನ ಬಿಟ್ಟು ಧಾರವಾಡಕ್ಕೆ ಬಂದು ರಾಜ್ಯವನ್ನ ಕಟ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾನೆ. ಆದರೆ ವಿಫಲನಾಗ್ತಾನೆ.
ಯಾವತ್ತೂ ಕೂಡ ಸೋಲನ್ನ ಸವಾಲಾಗಿ ಸ್ವೀಕರಿಸಬೇಕು. ಯಾವತ್ತು ದೋಂಡಿಯ ವಾಘ ಇದರಿಂದ ಎದರಲಿಲ್ಲ, ಪ್ರಯತ್ನವನ್ನ ಬಿಡ್ಲಿಲ್ಲ. ಅದಕ್ಕೆ ವಾಘ ಹುಲಿ ಆಗಿದ್ದು ನೋಡಿ. ಈತನಿಗೆ ಜನ ವಾಘ ದೋಂಡಿಯ ಅನ್ನೋದು ಅವನ ಹೆಸರು. ವಾಘ್ ಅನ್ನೋದು ಜನ ಪ್ರೀತಿಯಿಂದ ಕರಿತಾ ಇದ್ರು. ಅಂದ್ರೆ ಮರಾಠಿ ಭಾಷೆಯಲ್ಲಿ ಹುಲಿ ಅಂತೆ. ಮರಾಠಿ ಭಾಷೆಯಲ್ಲಿ ಏನಂತ? ವಾಘ್ ಎಂದ್ರೆ ಹುಲಿ ಅಂತ. ಸೊ ಈ ಧಾರವಾಡದಲ್ಲಿ ಪ್ರಾಂತ್ಯ ಸ್ಥಾಪನೆ ಮಾಡಕ್ ಹೋಗಿ ವಿಫಲನಾದಂತ ದೋಂಡಿಯ ವಾಘ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಈತನ ಸಾಮರ್ಥ್ಯವನ್ನು ಅರ್ತಿದ್ದ. ಹಾಗಾಗಿ ಉನ್ನತಾಧಿಕಾರದ ಆಸೆಯನ್ನು ನೀಡಿ ವಾಘನನ್ನ ತನ್ನ ಸೈನ್ಯಕ್ಕೆ ಮತ್ತೆ ಸೇರಿಸ್ಕೊಳ್ತಾನೆ. ಮತ್ತೆ ದೋಂಡಿಯ ವಾಘ ಮೈಸೂರು ಟಿಪ್ಪು ಸುಲ್ತಾನನ ಸೈನ್ಯವನ್ನ ಸೇರ್ತಾನೆ. ಟಿಪ್ಪು ಈತನನ್ನ ಮಲ್ಲಿಕ್ ಜಹಾನ್ ಖಾನ್ ಅಂತಾನೆ ಕರೀತಾನೆ. ಮಲ್ಲಿಕ್ ಜಹಾನ್ ಖಾನ್ ಅಂತಾನೆ ಕರೀತಾನೆ. ಆದರೆ ಸ್ವಾಭಿಮಾನಿಯಾದಂತಹ ನಮ್ಮ ನೆಚ್ಚಿನ ದೋಂಡಿಯ ವಾಘ ಟಿಪ್ಪುವಿನೊಂದಿಗೆ ಭಿನ್ನಾಭಿಪ್ರಾಯವನ್ನ ಬೆಳೆಸ್ಕತಾನೆ. ಇದರಿಂದ ಸಿಟ್ಟಿಗೆದ್ದಂತ ಟಿಪ್ಪು ದೋಂಡಿಯ ವಾಘನನ್ನ ಶ್ರೀರಂಗಪಟ್ಟಣ ಸೆರೆಮನೆಯಲ್ಲಿ ಬಂಧಿಸ್ತಾನೆ. ನೋಟ್ ಮಾಡ್ಕೊಳ್ಳಿ, ವಿಡಿಯೋ ನೋಡ್ಬಿಡಿ. ಈಗ ವಿಡಿಯೋ ಪಾಸ್ ಮಾಡ್ಕೊಂಡು ನೋಟ್ ಮಾಡಬೇಡಿ, ಸ್ಟೋರಿ ಕಂಟಿನ್ಯೂಸ್ ಹೊರಟೋಗ್ಲಿ. ಅದಾದ್ಮೇಲೆ ಪುಸ್ತಕವನ್ನ ತೆಗೆದು ಅಂಡರ್ಲೈನ್ ಮಾಡ್ಕೊತಾ ಹೋಗ್ರಿ. ಶ್ರೀರಂಗಪಟ್ಟಣ ಸೆರೆಮನೆಯಲ್ಲಿಡ್ತಾರೆ. ಸ್ನೇಹಿತರೆ, 1799ರಲ್ಲಿ ಟಿಪ್ಪು ಮರಣ ಹೊಂದಲಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತಪ್ಪ ಅಂದ್ರೆ ಟಿಪ್ಪುವಿನಿಂದ ಬಂಧನದಲ್ಲಿದ್ದಂತ ಟಿಪ್ಪು ಬಂಧಿಸಿರ್ತಕ್ಕಂಥ ಎಲ್ಲರನ್ನು ಬಿಡುಗಡೆ ಮಾಡ್ತಾರೆ. ಅಂತೆಯೇ ನಮ್ಮ ನೆಚ್ಚಿನ ದೋಂಡಿಯ ವಾಘನೂ ಕೂಡ ಬಿಡುಗಡೆ ಹೊಂದ್ತಾನೆ. ಅರ್ಥ ಆಗ್ತದಲ್ವಾ? ಬಿಡುಗಡೆ ಹೊಂದಿ ಈತ ಕೈಕಟ್ಟಿ ಕೂರ್ಲಿಲ್ಲ. ಮತ್ತೆ ಏನ್ ಮಾಡ್ತಾರೆ? ಶಿವಮೊಗ್ಗದ ಸುತ್ತಮುತ್ತಲ ಪ್ರದೇಶಕ್ಕೆ ಹೋಗಿ ಅದನ್ನ ಗೆದ್ದು ತೆರಿಗೆನ ಸಂಗ್ರಹಿಸ್ತಾರೆ. ಸ್ವಾಭಿಮಾನಿಗಳಿಗೆ ಯಾವಾಗ್ಲೂ ಹಂಗೆ ಬದುಕೋದು. ಹುಲಿನ ತಗೊಂಡ ಕೂಡಾಕ್ಬೋದು, ಬಟ್ ಅದನ್ನ ಹುಲ್ ತಿನ್ನಕ್ ಆಗಲ್ಲ. ಹುಲ್ ತಿನ್ನಲ್ಲದು ಕೂಡಾಕಿದ್ರು ಆಚೆ ಬಿಟ್ರೆ ಸಾಕದ್ ಮಾಂಸನೇ ಬೇಟೆ ಆಡೋದು. ಆತರ ಹುಲಿ ದೋಂಡಿಯ ವಾಘ. ಬ್ರಿಟಿಷರಿಗೆ ಈಗ ಅಪಾಯ ಅರಿವು ಬರುತ್ತೆ, ಯಾಕೆ ಟಿಪ್ಪು ಇವನ್ ಕೂಡಾಕಿದ್ದ ಅಂತ. ಯಾಕಂದ್ರೆ ದೋಂಡಿಯ ವಾಘನನ್ನ ಏನಾರ ಬೆಳೆಯಕ್ ಬಿಟ್ಬಿಟ್ರೆ ಇತಿಹಾಸದಲ್ಲಿ ಮತ್ತೊಬ್ಬ ಶಿವಾಜಿ ಆಗ್ಬಿಡ್ತಾನೆ ಅನ್ನೋ ಭಯ ಬರುತ್ತೆ. ಶಿವಾಜಿ ಆಗುವ ಅಪಾಯವಿದೆ ಅಂತ ಅರ್ಥ ಅಂತ ಬ್ರಿಟಿಷರು. ಸೊ ಬ್ರಿಟಿಷ್ ಸೇನಾ ನಾಯಕ ಆರ್ಥರ್ ವೆಲ್ಲೆಸ್ಲಿ ಏನ್ ಮಾಡ್ತಾನೆ? ಒಂದು ಆದೇಶವನ್ನ ಮಾಡ್ತಾನೆ. ಯಾರಿಗೆ? ಕರ್ನಲ್ ಸ್ಟೀವನ್ಸನ್ಗೆ. ಆ ಶಿವಮೊಗ್ಗ ಭಾಗಕ್ಕೆ ಹೋಗಿ ಆ ದೋಂಡಿಯ ವಾಘನ ಅರೆಸ್ಟ್ ಮಾಡ್ರಪ್ಪ ಅಂತ ಹೇಳಿ ಆರ್ಥರ್ ವೆಲ್ಲೆಸ್ಲಿ ಆದೇಶ ಮಾಡಿದ್ದು. ಶಿವಮೊಗ್ಗವನ್ನ ಗೆದ್ದಿದ್ದು ಕರ್ನಲ್ ಸ್ಟೀವನ್ಸನ್ ಆರ್ಥರ್ ವೆಲ್ಲೆಸ್ಲಿಯ ಆದೇಶದ ಮೇರೆಗೆ. ಸ್ನೇಹಿತರೆ, ಇದು ಬುಕ್ ಅಲ್ಲಿ ಇಲ್ಲ, ಈ ಎಡಿಷನ್ ಅಲ್ಲಿ ಇಲ್ಲ, ಮುಂದಿನ ಎಡಿಷನ್ ಬರುತ್ತೆ. ಯಾಕಂದ್ರೆ ರೀಸೆಂಟ್ಲಿ KN ಅವ್ರು ಏನ್ ಮಾಡಿದ್ರು, ದೋಂಡಿಯ ವಾಘನ ಬಗ್ಗೆನೇ ಡೆಪ್ತ್ ಆಗಿ 4 ಪಾಯಿಂಟ್ ಕೇಳ್ಬಿಟ್ಟಿದ್ರು. ಹಾಗಾಗಿ ನಾನು ಏನ್ ಮಾಡಿದೆ, ಇನ್ನಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಬುಕ್ ಅಲ್ಲಿ ಒಂದ್ ಕಡೆ ಬರ್ಕಂತ ಹೋಗ್ರಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನ. ನೆಕ್ಸ್ಟ್ ಎಡಿಷನ್ ಅಲ್ಲಿ ಇದನ್ನ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಈ ದೋಂಡಿಯ ವಾಘನನ್ನ ನೋಟ್ ಮಾಡ್ಕೊಳ್ಳಿ, ಉಭಯ ಲೋಕಾಧೀಶ್ವರ ಅಂತ ಕರೀತಾರೆ. ದೋಂಡಿಯ ವಾಘನನ್ನ ಉಭಯ ಲೋಕಾಧೀಶ್ವರ. ಯಾಕಂದ್ರೆ ಘಟ್ಟದ ಕೆಳಗಿನ ಘಟ್ಟದ ಮೇಲಿನ ಪ್ರದೇಶಗಳನ್ನ ಗೆದ್ದು ಅಧಿಪತಿಯಾಗಿರ್ತಾನೆ ನಮ್ಮ ದೋಂಡಿಯ ವಾಘ. ಘಟ್ಟದ ಅಂದ್ರೆ ಬೆಟ್ಟದ ಕೆಳಗಿನ ಮೇಲಿನ. ಮಂಗಳೂರು ಕಡೆಗೆ ಹೋದ್ರೆ ಬೆಂಗಳೂರನ್ನ ಘಟ್ಟದ ಕಡೆ ಅಂತಾರೆ. ಸೊ ಆತರ ಎರಡೂ ಪ್ರದೇಶಗಳ ಅಧಿಪತಿ ಆಗಿದ್ರಿಂದ ಈತನನ್ನ ಉಭಯ ಲೋಕಾಧೀಶ್ವರ ಅಂತಾರೆ. ನೋಡಿ, ಈತ 1800 ಜೂನ್ 30ರಂದು ಮರಾಠಿ ಸೈನ್ಯದ ದಂಡನಾಯಕ ದೋಂಡು ಪಂತ್ ಗೋಖಲೆಯನ್ನು ಕೂಡ ನಮ್ಮ ದೋಂಡಿಯ ವಾಘ ಸೋಲಿಸ್ತಾನೆ. ಮರಾಠರ ಯಾರನ್ನ ಸೋಲಿಸ್ತಾನೆ? ದೋಂಡು ಪಂತ್ ಗೋಖಲೆಯನ್ನ. ಆದರೆ ಸೆಪ್ಟೆಂಬರ್ 10ರಂದು ಮರಾಠರು ನಿಜಾಮ್ರ ಸಹಾಯದಿಂದ ಆರ್ಥರ್ ವೆಲ್ಲೆಸ್ಲಿ ಈತನನ್ನ ರಾಯಚೂರು ಜಿಲ್ಲೆಯ ಕೋನಗಲ್ನಲ್ಲಿ ಸೆರೆ ಹಿಡಿದು ಕೊಂದಾಕ್ತಾರೆ. ಹಾಗಾದ್ರೆ ದೋಂಡಿಯ ವಾಘ ಸತ್ತಿದ್ಯಲ್ಲಿ ರಾಯಚೂರಿನ ಜಿಲ್ಲೆಯ ಕೋನಗಲ್ನಲ್ಲಿ ಮರಾಠರು ಮತ್ತು ನಿಜಾಮರ ಸಹಾಯದಿಂದ ಆರ್ಥರ್ ವೆಲ್ಲೆಸ್ಲಿ ಸೆಪ್ಟೆಂಬರ್ 10, 1800ರಲ್ಲಿ ಹಿಡಿದು ಗಲ್ಗಾಕಿರ್ತಕ್ಕಂಥದ್ದು, ಸಾಯಿಸಿರ್ತಕ್ಕಂಥವೇ. ಇಲ್ಲಿಗೆ ಕರ್ನಾಟಕದ ಒಬ್ಬ ಹೆಮ್ಮೆಯ ಪುತ್ರನ ಸಾವಾಗುತ್ತೆ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮುನ್ನುಡಿಯನ್ನು ಬರೆದಂತ ವೀರ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್, ದಕ್ಷಿಣ ಕನ್ನಡ ದಂಗೆ. ಇದನ್ನು ಕೂಡ ಡೆಪ್ತ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ಇಷ್ಟೊಂದು ಮಾಹಿತಿ ಈ ಎಡಿಷನ್ ಬುಕ್ ಅಲ್ಲಿ ಇಲ್ಲ, ಹಾಗಾಗಿ ಒಂದ್ ಕಡೆ ಬರ್ಕಬಿಡಿ. ಈ ದಂಗೆ ನೇತೃತ್ವ ವಹಿಸಿದ್ಯಾರು? ವಿಠ್ಠಲ ಹೆಗಡೆ. ಸೊ ಈ ದಂಗೆ ನೇತೃತ್ವ ವಹಿಸಿದ್ಯಾರು? ನಾಯಕರು ಯಾರು? ವಿಠ್ಠಲ ಹೆಗಡೆ, ತಿಮ್ಮಾನಾಯ್ಕ, ಸುಬ್ಬರಾವು, ಮಹತಾಬ್ ಖಾನು. ವಿಠ್ಠಲ ಹೆಗಡೆ, ತಿಮ್ಮಾನಾಯ್ಕ, ಸುಬ್ಬರಾವು, ಮಹತಾಬ್ ಖಾನು. ಕೇಳಿಸ್ಕೊಳ್ಳಿ ಇನ್ನೊಂದ್ಸಲಿ. ದಕ್ಷಿಣ ಕನ್ನಡ ದಂಗೆಯ ನಾಯಕರು ವಿಠ್ಠಲ ಹೆಗಡೆ, ತಿಮ್ಮಾನಾಯ್ಕ, ಸುಬ್ಬರಾವು, ಮಹತಾಬ್ ಖಾನು. ಯಾಕಂದ್ರೆ ಒಂದ್ ಕಡೆ ದಂಗೆಗಳು, ಇನ್ನೊಂದ್ ಕಡೆ ನಾಯಕರು,
ಮ್ಯಾಥ್ ಫಾಲೋಯಿಂಗ್ ಕೇಳ್ಬೋದು, ಸರಿಯಾದ ಜೋಡಿ ತಪ್ಪಾದ ಜೋಡಿ ಕೇಳ್ಬೋದು, ಎಷ್ಟು ಹೇಳಿಕೆಗಳು ಸರಿಯಾಗಿವೆ, ಎಷ್ಟು ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ಬೋದು, ಅಥವಾ ಕಾಲಾನುಕ್ರಮ ಕೇಳ್ಬೋದು. ಏನೇ ಪ್ರಶ್ನೆ ಕೇಳಿ ಕಂಟೆಂಟ್ ಗೊತ್ತಿದ್ರೆ ಉತ್ತರ ಬರಿಬಹುದು. ಹಾಗಾದ್ರೆ ದಕ್ಷಿಣ ಕನ್ನಡ ದಂಗೆಗೆ ಕಾರಣವೇನು? ನೋಡಿ, ಎಲ್ಲ ಟಿಪ್ಪು ಸುಲ್ತಾನನ ಸಾವಿನ ನಂತರ ಆದಂತ ದಂಗೆಗಳೇ. ಬ್ರಿಟಿಷರ್ ಏನ್ ಮಾಡಿದ್ರು, ಕರಾವಳಿ ಕರ್ನಾಟಕವನ್ನ ತಮ್ಮ ಕಂಟ್ರೋಲಿಗೆ ತಗೊಂಡ್ರು. ಯಾವಾಗ ಕಂಟ್ರೋಲಿಗೆ ತಗೊಂಡ್ರು, ಅಧಿಕವಾದಂತ ತೆರಿಗೆ ವಿಧಿಸುವುದು ಮತ್ತು ಅಲ್ಲಿನ ಸ್ಥಳೀಯರನ್ನ ಕಡೆಗಣಿಸುವ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಆರಂಭಿಕವಾಗಿ ಆರ್ಮಡ್ ರೆಬೆಲಿಯನ್ ಬ್ರಿಟಿಷರ ವಿರುದ್ಧ ಪ್ರಾರಂಭ ಆಯಿತು ದಕ್ಷಿಣ ಕನ್ನಡದಲ್ಲಿ. ಸೊ ಇವರ ನಾಯಕತ್ವದಲ್ಲಿ ಏನಾಯ್ತು ಅಂದ್ರೆ, ಬ್ರಿಟಿಷರ ನಾಯಕತ್ವದಲ್ಲಿ ಕೆನರಾ ಮತ್ತು ದಕ್ಷಿಣ ಕನ್ನಡವನ್ನ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿಸ್ಬಿಟ್ರು. ಇದನ್ನ ವಿರೋಧಿಸಿ ದಂಗೆ ಪ್ರಾರಂಭ ಆಯಿತು. ಸೊ ಇಲ್ಲಿ ಇನ್ನು ಇದ್ರ ಜೊತೆಗೆ ಇತರ ಕಾರಣಗಳೇನು ಅಂದ್ರೆ, ನೋಡಿ, ಕಾಮನ್ ಆಗಿ ಇಲ್ಲಿ ನಡೆದಂತೆ ಎಲ್ಲ ಆರ್ಮಡ್ ದಂಗೆಗೆ ಕಾರಣಗಳು ಕಾಮನ್ ಆಗಿ ಒಂದೊಂದು ದಂಗೆಯಲ್ಲಿ ಒಂದೊಂದು ಪಾಯಿಂಟ್ ಬೇರೆ ಇರಬಹುದು. ಬ್ರಿಟಿಷರ ಕಂದಾಯ ನೀತಿ ಮತ್ತು ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಿದ್ದ, ಅಷ್ಟೇ, ಬೇರೆ ಏನಿಲ್ಲ. ಕಂಪನಿ ಸರ್ಕಾರ ಏನ್ ಮಾಡ್ತು, ಥಾಮಸ್ ಮೊನ್ರೋನ ನೇತೃತ್ವದಲ್ಲಿ ಕಠಿಣವಾದ ನಗದು ಆಧಾರಿತ ಕ್ಯಾಶ್ ರೂಪದಲ್ಲಿ ತೆರಿಗೆನ ವಸೂಲಿ ಮಾಡಕ್ ಸ್ಟಾರ್ಟ್ ಮಾಡ್ತು. ಸಾಂಪ್ರದಾಯಿಕವಾಗಿ ಧಾನ್ಯ ಮತ್ತು ಉತ್ಪನ್ನಗಳ ರೂಪದಲ್ಲಿ ತೆರಿಗೆ ನೀಡುತ್ತಿದ್ದ ರೈತರಿಗೆ ಇದು ದೊಡ್ಡ ಹೊರೆ ಆಯ್ತು. 1-2 ಕ್ವಿಂಟಲ್ ಬೆಳೆದಿರೋದ್ರ ಕೊಟ್ಟು ಸುಮ್ಮನಾತಿದ್ರು. ಈಗ ಇಷ್ಟು ದುಡ್ಡೇ ಕೊಡ್ಬೇಕು ಅಂತ ಯಾವಾಗ ಇವ್ರು ರೂಲ್ ಮಾಡಿದ್ರು, ಆ ಹಣ ನಿಮ್ಗೆ ಗೊತ್ತಿರ್ಬೋದು, 1 ಕ್ವಿಂಟಲ್ ಒಂದ್ಸಲಿ 1,000 ಆದ್ರೆ ಒಂದ್ಸಲಿ 100 ಆಯ್ತಾಯ್ತು. ಅದು ಬ್ರಿಟಿಷ್ ಆಡಳಿತದಲ್ಲಿ ನ್ಯಾಯಬದ್ಧ ಬೆಲೆ ಇರಲಿಲ್ಲ. ಇದು ನಮ್ಮ ರೈತರಿಗೆ ಹೊರೆ ಆಯ್ತು. ಜೊತೆಗೆ ನಮ್ಗೆ ನೀವು ಮಂಗಳೂರು ಭಾಗಕ್ಕೆ ಹೋದ್ರೆ ಬಂಗಾರರು, ಚೌಟ್ರು, ಹೆಗಡೆ ಇವೆಲ್ಲ ಬಹಳ ಪ್ರಸಿದ್ಧ ರಾಜಮನೆತನಗಳು ಅಥವಾ ಸ್ಥಳೀಯ ಪ್ರಮುಖ ಪ್ರಬಲ ನಾಯಕರು. ಬಂಗಾರ ಇರ್ಬೋದು, ಚೌಟ್ರು ಇರ್ಬೋದು, ಹೆಗಡೆಯವ್ರು ಇರ್ಬೋದು. ಇವ್ರ ಅಧಿಕಾರವನ್ನ ಕಿತ್ಕೊಂಡು ಇವ್ರು ಕಂದಾಯ ವಸೂಲಿ ಮಾಡೋ ಅಧಿಕಾರವನ್ನ ಬ್ರಿಟಿಷರು ಕಿತ್ಕೊತಾರೆ. ಹಾಗಾಗಿ ಸ್ವಾಮಿ ನಿಷ್ಠರಾದಂತ ನಮ್ಮ ಜನ ಬ್ರಿಟಿಷರ ವಿರುದ್ಧ ದಂಗೆ ಎದ್ದೋಳ್ತಾರೆ. ಆಯ್ತಪ್ಪ ಇದು. ನೆಕ್ಸ್ಟ್, ಐಗೂರು ದಂಗೆ ಯಾರ ನಾಯಕತ್ವದಲ್ಲಿ ಆಯ್ತು? 1802ರಲ್ಲಿ ವೆಂಕಟಾದ್ರಿ ನಾಯಕರ ನಾಯಕತ್ವದಲ್ಲಿ. ಎಷ್ಟರಲ್ಲಿ? 1802ರಲ್ಲಿ. ನಾಯಕ ಯಾರು? ವೆಂಕಟಾದ್ರಿ. ಏನಾಯ್ತು? ಟಿಪ್ಪುವಿನ ನಂತರ, ಮರಣದ ನಂತರ ಇವರು ಬ್ರಿಟಿಷ್ನವ್ರು ಬಂದಿದ್ದೇನೆ ಮುಂದೆ ಲೂಟ್ ಮಾಡಕ್ಕೆ. ಹಾಗಾಗಿ ಇವರು ಜಾರಿಗೆ ತಂದಂತ ಕಂದಾಯ ನೀತಿಗಳು ಮತ್ತು ಪ್ರಾದೇಶಿಕ ಆಕ್ರಮಣಶೀಲತೆ ವೆಂಕಟಾದ್ರಿ ನಾಯಕ ಬಲವಾಗಿ ವಿರೋಧಿಸಲಿಕ್ಕೆ ಕಾರಣ ಆಗುತ್ತೆ. ಇಲ್ಲಿ ವೆಂಕಟಾದ್ರಿ ನಾಯಕ ಏನ್ ಮಾಡ್ತಾನೆ, ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ತೊಡಗ್ಬಿಡ್ತಾರೆ. ಏನಂದ್ರೆ, ಮಂಜರಾಬಾದ್ ಅಂತ ಒಂದು ಕೋಟೆ ಇರುತ್ತೆ. ಮಂಜರಾಬಾದ್ ಕೋಟೆ ಬಳಿ ಅರಕೆರೆ ಅಂತ ಒಂದು ಸ್ಥಳ ಇರುತ್ತೆ. ಅದಕ್ಕೆ ಕೋಟೆಯನ್ನ ಕಟ್ಟಿ ಬಿಸಿಲೆ ಅಂತಕ್ಕಂಥ ಗ್ರಾಮವನ್ನ ವಶಪಡಿಸ್ಕೊಳ್ತಾನೆ. ಇದರಿಂದ ಬ್ರಿಟಿಷರು ವೆಂಕಟಾದ್ರಿ ನಾಯಕನ ಮೇಲೆ ಕೋಪಗೊಳ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇವನಿಗೆ ನಾವು ವೆಂಕಟಾದ್ರಿ ನಾಯಕರಿಗೆ ಗೂಳಿ ರಾಜ ಅಥವಾ ಬುಲ್ಲ ರಾಜ ಇವೆಲ್ಲ ಬರ್ಕೊಳ್ಳಿ. 8ನೇ ಎಡಿಷನ್ ಆಗಿಲ್ಲ, ಇವೆಲ್ಲ ನೀವು ಆಡ್ ಮಾಡಿಕೊಬೇಕು. ಅರ್ಥ ಆಯ್ತಾ? ನಾನು ಈ ಕರ್ನಾಟಕ ಸರಣಿ ವಿಡಿಯೋಗಳು ಮುಗಿದ ನಂತರ ಪುಸ್ತಕದಲ್ಲಿ ಇಲ್ಲದೆ ಇರ್ತಕ್ಕಂಥ ಹೊಸ ಟಾಪಿಕ್ಗಳನ್ನ ಎಕ್ಸಾಮ್ ದೃಷ್ಟಿಯಿಂದ ಹುಡುಕಿ ವಿಡಿಯೋ ಮಾಡ್ಕೊಡ್ತೀನಿ. ಯಾಕಂದ್ರೆ ನಾನು ಅಪ್ಡೇಟ್ ಮಾಡಿ ನೆಕ್ಸ್ಟ್ ಇಯರ್ ಪುಸ್ತಕ ಬರೋವರೆಗೂ ಕೂಡ ಎಕ್ಸಾಮ್ಗಳು ಸುಮಾರು ಇರೋದ್ರಿಂದ ನನ್ನ ಪುಸ್ತಕ ಮತ್ತು ಯೂಟ್ಯೂಬ್ ಅನ್ನ ನೋಡಿದಂತ ಹುಡುಗರಿಗೆ ಮ್ಯಾಕ್ಸಿಮಮ್ ಇತಿಹಾಸದಲ್ಲಿ ಅನ್ಯಾಯ ಆಗ್ಬಾರ್ದು, ಆ ರೀತಿ ಪ್ರಯತ್ನವನ್ನ ನಾನು ಮಾಡ್ತೀನಿ. ಹಾಗಾಗಿ ಆಮೇಲೆ ನಾನು ನಿಮ್ಮ ಸಮಯವನ್ನ ತಿನ್ನಲ್ಲ. ಆಮೇಲೆ ಬೇಡದೆ ಇರತಕ್ಕಂಥ ಯಾವ್ದಾವ್ದೋ ಕಂಟೆಂಟ್ ನ ವಿಡಿಯೋ ಲೈಕ್ ಕಮೆಂಟ್ಗೋಸ್ಕರ ನಾನು ಖಂಡಿತವಾಗಿ ಕೂತ್ಕೊಂಡು ಎಕ್ಸಾಮ್ ಬರೆಯೋದು ಹೆಂಗೆ ಆ ತರದ ವಿಡಿಯೋಗಳನ್ನ ಬಹಳಷ್ಟು ಜನ ಮಾಡ್ತಿದ್ದಾರೆ. ಹಾಗಾಗಿ ನಾನು ಓನ್ಲಿ ಕಂಟೆಂಟ್ ಓರಿಯೆಂಟೆಡ್ ವಿಡಿಯೋಗಳನ್ನ ಮಾತ್ರ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನ ನೋಡಿದ್ರೆ ಖಂಡಿತವಾಗಿ ನಿಮ್ಗೆ ಯಾವುದೇ ನಷ್ಟ ಆಗಲ್ಲ. ಕೇಳಿಸ್ಕೊಳ್ಳೋಷ್ಟೊತ್ತು ಕೂಡ ಕಂಟೆಂಟ್ ಸಿಗುತ್ತೆ. ನಾನು ಎಕ್ಸಾಮ್ ಬರೆಯೋದಂಗೆ, ನೀವೇನ್ ತಪ್ಪು ಮಾಡಿದ್ರಿ, ಏನ್ ಸರಿ ಮಾಡಿದ್ರಿ, ಅಥವಾ ವಿಡಿಯೋ ಓಡ್ಲಿ ಅಂತ ಇನ್ಯಾವುದೋ ತಮ್ಮನೇಲ ಓದೋದೇ ಎಕ್ಸಾಮ್ ಬರೆಯೋದು ಹೇಗೆ, ಈ ತರ ಎಲ್ಲ ಏನೂ ಮಾಡಲ್ಲ. ನಾನು ವಿಡಿಯೋ ಓಡಿದ್ರು ಸರಿ, ಪ್ರಾಮಾಣಿಕವಾಗಿ ನೋಡಪ್ಪ, 4 ಲಕ್ಷ ಜನ ಎಕ್ಸಾಮ್ ಬರೆದ್ರೆ ಇರೋ 1,000 ಪೋಸ್ಟ್ 1,000 ಜನ ಅಷ್ಟೇ ಅಪಾಯಿಂಟ್ ಆಗಕ್ ಸಾಧ್ಯ ಇರೋದು. ನನ್ಗೆ ಆ 1,000 ಜನಕ್ಕೆ ನಿಯತ್ತಾಗಿ ತಲುಪ್ಬಿಟ್ರೆ ಸಾಕು ನನಗೆ, ಇಷ್ಟೇ. ಯಾರು ಪ್ರಾಮಾಣಿಕವಾಗಿ ಓದ್ತಾರೆ, ಬಡವರಿದ್ದಾರೆ, ಹಳ್ಳಿ ಮೂಲೆಗಾಡಲ್ಲಿದ್ದಾರೆ, ಅವರಿಗೆ ತಲುಪಲಿಕ್ಕೆ ಕಂಟೆಂಟ್ ಓರಿಯೆಂಟೆಡ್ ವಿಡಿಯೋ ಮಾಡ್ತೀನಿ. ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅನ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಕಂಟೆಂಟ್ ಸಿಗುತ್ತೆ. ನಾನ್ ಮಾಡೋ ಪ್ರತಿ ವಿಡಿಯೋದಲ್ಲೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೊಸ ವಿಚಾರಗಳನ್ನ ಹೇಳುವ ಪ್ರಯತ್ನವನ್ನ ಮಾಡ್ತೀನಿ ಇವತ್ತು ಎಕ್ಸಾಮ್ ಟ್ರೆಂಡ್ಗೆ. ಹಾಗಾಗಿ ನೋಡಿ, ಇಲ್ಲಿ ಗೂಳಿ ರಾಜ, ಬುಲ್ಲ ರಾಜ ಅಂತ ಕರಿತೀವಿ. ಮಲೆನಾಡಿನ ದಟ್ಟವಾದ ಅರಣ್ಯಗಳನ್ನ ಬಳಸ್ಕೊಂಡಿತ್ತು ಏನ್ ಮಾಡ್ತಾನೆ, ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಅಂದ್ರೆ ಹಠಾತ್ ದಾಳಿ ಮಾಡುವ, ನಮ್ ಶಿವಾಜಿ ಮಾಡ್ತಾ ಇದ್ರಲ್ಲ ಆ ತರ ತಂತ್ರವನ್ನ ಬಳಸ್ತಾರೆ. ಅಂತಿಮವಾಗಿ ಕರ್ನಲ್ ವೆಲ್ಲೆಸ್ಲಿ ಈತನನ್ನ ಬಂಧಿಸ್ತಾರೆ. ಯಾರೇಳ್ರಿ? ಕರ್ನಲ್ ವೆಲ್ಲೆಸ್ಲಿ. ನೆಕ್ಸ್ಟ್, ವೆಲ್ಲೂರ್ ಬಂಡಾಯ 1806. ಇದು ಕರ್ನಾಟಕಕ್ಕೆ
ಮೂಲತಃ ಕರ್ನಾಟಕದಲ್ಲಾಗಿದ್ದಲ್ಲ, ತಮಿಳುನಾಡಿನ ವೆಲ್ಲೂರ್ನಲ್ಲಾಗಿದ್ದು. ಕರ್ನಾಟಕಕ್ಕೆ ರಿಲೇಟೆಡ್ ಇತ್ತು. ಹೆಂಗೆ ಅಂತ ಹೇಳ್ತೀನಿ ನಾನು ನಿಮ್ಗೆ. 1800ರಲ್ಲಿ ಭಾರತದ ಮೊದಲ ಭಾರತದ ಮೊದಲ ಬೃಹತ್ ಬೃಹತ್ ಮತ್ತು ಸಂಘಟಿತ ಸಂಘಟಿತ ಸೈನಿಕ ದಂಗೆ. ಭಾರತದ ಮೊದಲ ಬೃಹತ್ ಮತ್ತು ಸಂಘಟಿತ ಸೈನಿಕ ದಂಗೆ. ಸ್ನೇಹಿತರೆ, ಅರ್ಥ ಆಗ್ತದಲ್ಲ? ಯಾಕೆ ಈ ದಂಗೆಗೆ ಕಾರಣ ಏನು ಅಂತ ನೋಡಿ. ಯುರೋಪಿಯನ್ನರು ಟೋಪಿಯನ್ನ ಧರಿಸುವಂತೆ ಆದೇಶಿಸಿದ್ದರಿಂದ. ನೋಡಿ, ಬ್ರಿಟಿಷರು ಪೊಲೀಸ್ ವ್ಯವಸ್ಥೆಯಲ್ಲಿ, ಸೈನ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲಿಕ್ಕೋಸ್ಕರವಾಗಿ ಬ್ರಿಟಿಷ್ ಟೋಪಿಯನ್ನ ಧರಿಸುವಂತೆ ಆದೇಶ ಮಾಡ್ತಾರೆ. ಯಾಕಂದ್ರೆ ನಮ್ಮ ಹಿಂದೂ ಸೈನಿಕರು ಹಣೆಗೆ ತಿಲಕ ಅಥವಾ ನಾಮ ಇಡುವ ಪದ್ಧತಿಯನ್ನು ಅನುಸರಿಸ್ತಾರೆ. ನೋಡಿ, ನಾನು ಹಣೆಗೆ ಬೊಟ್ಟಿಟ್ಕೊಂಡಿದ್ದೀನಿ, ಕುಂಕುಮ ಇಟ್ಕೊಂಡಿದ್ದೀನಿ. ನಮ್ ಸಂಪ್ರದಾಯ. ಅದನ್ನ ಇಟ್ಕೊಂಡಿಲ್ಲ ಅಂದ್ರೆ ಏನೋ ಕಳೆದೋದಂಗೆ. ನೋಡ್ದಂತ ನಮ್ ಜನ ಕೇಳ್ತಾ ಇರ್ತಾರೆ, ಯಾಕೋ ಇವತ್ತು ನೀನ್ ಬಟ್ಟೆ ಇಟ್ಟಿಲ್ಲ ಅಂತ. ಅವತ್ ಪೂರ್ತಿ ನಾವೇನೋ ಕಳ್ಕೊಂಡಂಗೆ. ನಮ್ ಸಂಪ್ರದಾಯ, ನಾವ್ ಅದನ್ನ ಪಾಲಿಸ್ಕೊಂಡ್ ಬಂದಿದೀವಿ, ಗೌರವಿಸ್ತೀವಿ. ಅದೇ ರೀತಿಯಾಗಿ ಮುಸ್ಲಿಂ ಸೈನಿಕರು ನಿಮ್ಗೆ ಗೊತ್ತಿರ್ಬೋದು, ಗಡ್ಡ ಬಿಡೋದು ಅವ್ರ ಕಾಮನ್ನು, ಅದು ಅವರು ಒಂದು ವಿಶೇಷ ಅವ್ರ ಧರ್ಮದಲ್ಲಿ. ಈ ಇನ್ನೂ ಇವ್ರೇನ್ ಮಾಡಿದ್ದಾರೆ, ಅವನ್ನೆಲ್ಲವನ್ನ ತಿಲಕ ಇಡೋದನ್ನ ತೆಗಿಬೇಕು, ಇವನ್ನೆಲ್ಲ ಕಟ್ಟುನಿಟ್ಟಾಗಿ ನಿಷೇಧ ಮಾಡಿಬಿಡ್ತಾರೆ. ಯುರೋಪಿಯನ್ ಟೋಪಿ ಹಾಕೊಂಡ್ರೆ ಶಿಸ್ತಾಗಿ ಅಂತಾರೆ. ಇದೆಲ್ಲೋ ಒಂದ್ ಕಡೆ ಹಿಂದೂ ಮತ್ತು ಮುಸ್ಲಿಂ ಸೈನಿಕರಿಗೆ ಅವರ ಸ್ವಾಭಿಮಾನಕ್ಕೆ ಚ್ಯುತಿ ಬಂದಂಗ ಆಗುತ್ತೆ. ಇದು ವೆಲ್ಲೂರ್ ಬಂಡಾಯಕ್ಕೆ ಕಾರಣ. ನೋಡಿ, ಜುಲೈ 10ನೇ ತಾರೀಕು 1806 ಮಧ್ಯರಾತ್ರಿಯಲ್ಲಿ ವೆಲ್ಲೂರು ಕೋಟೆಯಲ್ಲಿ 1 ಮತ್ತು 23, ನೋಡಿ ಇವೆಲ್ಲ ಬರ್ಕಬೇಕು ನೀವು, ಬುಕ್ಕಲ್ಲಿ ಇಲ್ಲ, ಇಷ್ಟು ಡೀಪ್ ಆಗಿಲ್ಲ, ಬರ್ಕೊಳ್ಳಿ. ವಿಡಿಯೋ ಫಸ್ಟ್ ನೋಡ್ಬಿಡಿ, ಆಮೇಲೆ ಬರ್ಕೊಳ್ಳಿ. 1 ಮತ್ತು 23ನೇ ರೆಜಿಮೆಂಟ್ ನ ಭಾರತೀಯ ಸಿಪಾಯಿಗಳು ದಾಳಿ ನಡೆಸ್ತಾರೆ. ಸೊ ಆಗ ಬ್ರಿಟಿಷರು ದಂಗೆಕೋರರು, ಅಂದ್ರೆ ನಾವು ದಂಗೆಕೋರರು ಅನ್ನೋದು ಬೇಡ, ಹೋರಾಟಗಾರರು ಅನ್ನೋಣ. ನಾವ್ಯಾಕೆ ನಮ್ಮನ್ನ ದಂಗೆಕೋರರು ಅಂತ ಕರ್ಕೋಬೇಕು? ಈ ವರ್ಡ್ ಚೇಂಜ್ ಮಾಡ್ತೀನಿ ಇವತ್ತಿಂದ ನಾನು. ಹೋರಾಟಗಾರರು ಏನ್ ಮಾಡ್ತಾರೆ, ಕೋಟೆಯ ಕಮಾಂಡೆಂಟ್ ಕರ್ನಲ್ ಫ್ಯಾನ್ಕೋರ್ಟ್, ನೋಟ್ ಮಾಡ್ಕೊಳ್ರಿ, ಕರ್ನಲ್ ಫ್ಯಾನ್ಕೋರ್ಟ್ ಸೇರಿದಂತೆ ಸುಮಾರು 100 ಬ್ರಿಟಿಷ್ ಅಧಿಕಾರಿಗಳನ್ನ, ಸೈನಿಕರನ್ನ ಕೊಂದಾಕ್ಬಿಡ್ತಾರೆ. ಜೊತೆಗೆ ನೋಡಿ, ಯಾಕೆ ಇದು ಕರ್ನಾಟಕಕ್ಕೆ ರಿಲೇಟೆಡ್ ಅಂತ ಹೇಳಿದೆ ನೋಡಿ. ಮೈಸೂರು ಧ್ವಜ, ಅಂದ್ರೆ ಸೈನಿಕರು ಕೋಟೆಯ ಮೇಲೆ ಏನ್ ಮಾಡ್ತಾರೆ, ಬ್ರಿಟಿಷ್ ಧ್ವಜವನ್ನ ಕಿತ್ತು ಟಿಪ್ಪು ಸುಲ್ತಾನನ ಹುಲಿ ಗುರುತಿನ ಧ್ವಜವನ್ನ ಆರಿಸ್ತಾರೆ. ಮತ್ತು ಟಿಪ್ಪುವಿನ ಮಗನಾದ ಫತೇ ಐದರ್ನನ್ನ ತಮ್ಮ ಹೊಸ ದೊರೆ ಅಂತ ಘೋಷಣೆ ಮಾಡ್ತಾರೆ. ಇದಕ್ಕೆ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ನೋಡಿ, ಟಿಪ್ಪುವಿನ ಮಗ ಫತೇ ಐದರ್ ಈ ದಂಗೆಯಲ್ಲಿ ಪಾಲ್ಗೊಳ್ತಾರೆ. ಮತ್ತೆ ಟಿಪ್ಪುವಿನ ಮತ್ತೊಬ್ಬ ಮಗ ಮುಹಿಜುದ್ದೀನ್ ಅಂತ ಆತ್ನು ಕೂಡ ಪಾಲ್ಗೊಂಡಿದ್ದಾರೆ ಈ ದಂಗೆಯಲ್ಲಿ. ಟಿಪ್ಪುವಿನ ಇಬ್ರು ಮಕ್ಕಳು, ಒಂದು ಫತೇ ಐದರ್, ಮೇನ್ ಇವನ್ನೇ ದೊರೆ ಅಂತ ಘೋಷಣೆ ಮಾಡೋದು, ನೆನ್ಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಮುಹಿಜುದ್ದೀನ್ ಅಂತ ಇನ್ನೊಬ್ಬ ಮಗನು ಕೂಡ ಸೈನ್ಯದಲ್ಲಿ ಹೋರಾಟವನ್ನ ಮಾಡಿರ್ತಕ್ಕಂಥದ್ದನ್ನ ನೋಡ್ತೀವಿ, ಟಿಪ್ಪುವಿನ ಮಗ. ನೆಕ್ಸ್ಟ್ ಏನಾಗುತ್ತೆ ಸ್ನೇಹಿತರೆ, ಕರ್ನಲ್ ಗಿಲ್ಲೆಸ್ಪಿ ಆರ್ಕಾಟ್ ನಲ್ಲಿದ್ದ ಬ್ರಿಟಿಷ್ ಅಶ್ವದಳವನ್ನ ಕರ್ಸ್ಕೊಂಡು ಗಿಲ್ಲೆಸ್ಪಿ ತಕ್ಷಣವೇ ವೆಲ್ಲೂರಿಗೆ ಧಾವಿಸಿ ಬಂದು ಕೋಟೆಯ ಮೇಲೆ ದಾಳಿ ಮಾಡ್ತಾನೆ. ಸೊ ಇಲ್ಲಿ ಭೀಕರ ಹತ್ಯಾಕಾಂಡಾಗಿ 350ರಿಂದ 800 ಜನ ಭಾರತೀಯ ಸೈನಿಕರು ಸಾವನ್ನಪ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ ದಿನ ಹೇಳ್ತಿದೀನಿ, ಇವತ್ತು ನಮಗ್ ಬಂದಿದ್ಯಲ್ಲ ಸ್ವಾತಂತ್ರ್ಯ, ನಾವಿವತ್ತು ಕೂತ್ಕೊಂಡು ಸ್ವತಂತ್ರವಾಗಿ ಮಾತಾಡಿ ದುಡ್ಕೊಂಡ್ ತಿಂತಿದೀವಲ್ಲ, ಒಬ್ಬ ಸಾಮಾನ್ಯ ಕೂಡ ದೇಶದ ಪ್ರಧಾನ ಮಂತ್ರಿ ಆಗ್ಬೋದು ಅಂತ ತೋರಿಸ್ತಿದೀವಲ್ಲ, ಒಬ್ಬ ಸಾಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ಒಬ್ಬ ಸಾಮಾನ್ಯನ ಒಬ್ಬ KS ಆಫೀಸರ್ ಆಗ್ಬೋದು, ಆಡಳಿತದ ಉನ್ನತ ಹುದ್ದೆಗೆ ಹೋಗ್ಬೋದು ಅಂತ ತೋರಿಸ್ತೀವಲ್ಲ. ಈ ರೀತಿ ಸಾವಿರಾರು ಜನರ ನಿಸ್ವಾರ್ಥ ಪ್ರತಿಫಲಾಪೇಕ್ಷೆ ಇಲ್ಲದ ಸಾವಿನ ಫಲ. ಅದಕ್ಕೆ ಸ್ನೇಹಿತರೆ, ಕಷ್ಟಪಟ್ಟು ಓದಿ, ಸರ್ಕಾರಿ ಕೆಲ್ಸಕ್ಕೆ ಬನ್ನಿ, ಸಾಧ್ಯವಾದಷ್ಟು ಬಡವರಿಗೆ ಒಳ್ಳೆ ಕೆಲಸ ಮಾಡೋಣ. ನಾವೆಲ್ಲ ಪರ್ಫೆಕ್ಟ್ ಅಂತ ಹೇಳಲ್ಲ, ಲೋಪದೋಷಗಳು ಎಷ್ಟೇ ನಮ್ಮಲ್ಲಿ ಇರ್ಬೋದು, ಅರೆ ನಮ್ಮಿಂದ ಯಾರಿಗೂ ಕೆಟ್ಟದ್ದಾಗಬಾರ್ದು, ಒಳ್ಳೇದಾಗದೇ ಇದ್ರೆ ಪರವಾಗಿಲ್ಲ, ಬಿಟ್ಬಿಡಿ. ಈ ವಿಡಿಯೋ ನಾನು ಚೆನ್ನಾಗಿ ಮಾಡಿಲ್ವಾ, ನೋಡ್ಬೇಡಿ ಪ್ಲೀಸ್. ಈ ವಿಡಿಯೋದಿಂದ ಏನಾದ್ರು ನಿಮ್ಗೆ ಉಪಯೋಗ ಆಗ್ತಾ ಇದೆಯಾ ನೋಡಿ. ನಾನೇನು ಬೇರೆ ತಪ್ಪೇನ್ ಮಾತಾಡ್ತಿಲ್ವಲ್ಲ, ಅಥವಾ ಬೇರೆ ಏನ್ ಹೇಳ್ತಿಲ್ವಲ್ಲ, ಕಂಟೆಂಟ್ ಅಷ್ಟೇ ಹೇಳ್ತಿದೀನಿ. ಇದರಿಂದ ಕೆಟ್ಟದ್ದಂತೂ ಆಗಲ್ಲ ತಾನೆ. ಆದ್ರೆ ನಿಮ್ಗೆ ಒಳ್ಳೇದಾಗ್ಬೋದು ಹೆಚ್ಚಂದ್ರೆ, ಇಲ್ಲ ಅಂದ್ರೆ ಬಿಟ್ಬಿಡಿ, ನೋಡ್ಬೇಡಿ. ಹಂಗೆ ಏನಾದ್ರೂ ಒಳ್ಳೇದ್ ಮಾಡೋಣ, ಕೆಟ್ಟದ್ದಂತೂ ಮಾಡೋದ ಬಡವರಿಗೆ ಮಾಡೋಣ. ಸ್ನೇಹಿತರೆ, ಕೊಪ್ಪಳದ ದಂಗೆ 1819, ಯಾರ ದಂಗೆ ಇದ್ದಿದ್ದು? ಕೊಪ್ಪಳದಲ್ಲಿ ವೀರಪ್ಪ ನಾಯಕ ದಂಗೆ ಎದ್ದೊಳ್ತಾನೆ. ಯಾಕೆ? ಎಗೈನ್ ಅದೇನೆ, ಕೊಪ್ಪಳದಲ್ಲಿ ಕಂದಾಯ ನೀತಿ, ಬ್ರಿಟಿಷರ ಕಂದಾಯ ನೀತಿಯನ್ನ ವಿರೋಧಿಸಿ ದಂಗೆ ಎದ್ದೊಳ್ತಾನೆ. ಈ ದಂಗೆಯನ್ನು ಹತ್ತಿಕ್ಕಿದ್ಯಾರು? ಮೇಜರ್ ಫ್ಲಿಜರ್. ನೋಟ್ ಮಾಡ್ಕೊಳ್ಳಿ, ಇವನ್ನೆಲ್ಲ ಒಂದ್ಸಲಿ ವಿಡಿಯೋ ಕೇಳಿದ ತಕ್ಷಣ ನೆನಪು ಬರಲ್ಲ, ಒಂದ್ 5-6 ಸಲಿ. ಇವಾಗ ಒಂದ್ ರೌಂಡ್ ವಿಡಿಯೋ ಕೇಳಿ ಇಮಿಡಿಯೇಟ್ ಯಾರೋ ಒಂದ್ 4-5 ಸಲಿ ಓದಿ ಬಿಡ್ತಿರಲ್ಲ, ಅವ್ರಿಗೆ ನೆನಪಲ್ಲಿ ಹೊಡಿಯುತ್ತೆ. ಎಕ್ಸಾಮಿಗೆ ಮಾತ್ರ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬೀದರ್ನ ದಂಗೆ, ರೀಸೆಂಟ್ ಆಗಿ KL ಕೇಳಿದರೆ ಎಕ್ಸಾಮ್ ಅಲ್ಲಿ ಫೆಬ್ರವರಿ ತಿಂಗಳಲ್ಲಿ. ಬೀದರ್ನ ದಂಗೆ, ಬೀದರ್ನಲ್ಲಿ ಶಿವಲಿಂಗಯ್ಯ ದೇಶ್ಮುಖ್ ಮತ್ತು ತಿರುಮಲರಾಯ ದೇಶ್ಮುಖ್ ದಂಗೆ ಎದ್ದೊಳ್ತಾರೆ ಹೈದರಾಬಾದ್ ನಿಜಾಮನ ವಿರುದ್ಧ. ಸರ್ ನೀವು ಕೇಳ್ಬೋದು, ಹೈದರಾಬಾದ್ ನಿಜಾಮನ ಬ್ರಿಟಿಷರ ವಿರುದ್ಧ ಅಲ್ಲ ಅಲ್ವಾ ಅಂತ. ಖಂಡಿತ ಬ್ರಿಟಿಷರ ವಿರುದ್ಧನೇ.
ಯಾಕಂದ್ರೆ ಹೈದರಾಬಾದ್ ನಿಜಾಮ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಸೇರಿದಂತವನು. ಸಹಾಯಕ ಸೈನ್ಯ ಪದ್ಧತಿಗೆ ಸೇರಿದ ಮೊದಲ ದೇಶೀಯ ದೊರೆ ಹೈದರಾಬಾದ್ ನಿಜಾಮ, ಅವರ ಅಂಡರ್ ಕಂಟ್ರೋಲ್ ಅಲ್ಲೇ ಇದ್ದ. ಆತನ ದುರಹಂಕಾರದ ಆಡಳಿತ ನೀತಿ ಮತ್ತು ನಮ್ಮನ್ನ ಶೋಷಿಸುವ ರೀತಿಗೆ ಶಿವಲಿಂಗಯ್ಯ ದೇಶಮುಖ್, ತಿರುಮಲರಾಯ ದೇಶಮುಖ್ ಅಂತಕ್ಕಂಥವ್ರು ದಂಗೆ ಎದ್ದೋಳೋದು. ಈ ದಂಗೆಯನ್ನ ನೋಟ್ ಮಾಡ್ಕೊಳ್ಳಿ. ಯಾವ್ಯಾವ ಬ್ರಿಟಿಷ್ ಅಧಿಕಾರಿಗಳು ಹತ್ತಿಕ್ಕರು ಅಂತ ಹೇಳ್ತಾ ಇದ್ದೀನಿ. ಸದರ್ಲ್ಯಾಂಡ್ ಹತ್ತಿಕ್ಕಿರ್ತಕ್ಕಂಥದ್ನ ನೋಡ್ತೀವಿ. ಪುಸ್ತಕ ತಗೊಂಡು ಇಮ್ಮಿಡಿಯೇಟ್ ಯಾರು ಶೇಡ್ ಮಾಡ್ಕೊಂಡು 4-5 ಸಲ ಓದ್ತಿರೋರಿಗೆ ನೆನಪಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಸಿಂದಗಿ ಬಂಡಾಯ. ಸಿಂದಗಿ ಬಂಡಾಯ 1824 ಸರ್, ಇಡೀ ಕರ್ನಾಟಕ ಫ್ರೀಡಮ್ ಮೂವ್ಮೆಂಟ್ ಒಂದೇ ಸ್ಲೈಡ್ ಅಲ್ಲಿ ಮಾಡ್ಬಿಡಿ ಸರ್ ಅಂತ ಕೇಳ್ತಾರೆ, ಒಂದೇ ಟೇಕ್ ಅಲ್ಲಿ. ಖಂಡಿತ ಇಲ್ಲ, ಯಾಕಂದ್ರೆ ಅವಾಗ ಡೆಪ್ತ್ ಆಗಿ ಹೇಳಕ್ ಆಗಲ್ಲ. 2 ಅವರ್ 3 ಅವರ್ ಕೂತ್ಕೊಂಡು ಪಾಠ ಮಾಡೋದು ನನಗೂ ಕಷ್ಟ, 2 ಅವರ್ 3 ಅವರ್ ವಿಡಿಯೋ ನೋಡೋದು ನಿಮ್ಗೂ ಕಷ್ಟ. ಡೆಪ್ತ್ ಆಗ್ಬೇಕು ಅಂದ್ರೆ ಪಾರ್ಟ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ತೀನಿ, ಕಂಟಿನ್ಯೂಸ್ ವಿಡಿಯೋ ಮಾಡ್ತೀನಿ, ನೋಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯಿರಿ. ಅರ್ಥ ಆಯ್ತಾ? ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ಲಿ ಅಂತ ಹೇಳ್ತಾ ಇಲ್ಲ, ವಿಚಾರ ಡೆಪ್ತ್ ಆಗಿ ಹೇಳೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ನೋಡಿದ್ದು ನಮ್ಮ ಹೆಮ್ಮೆಯ ವಿಜಯಪುರ ಜಿಲ್ಲೆ. ಸಿಂದಗಿ ಎಂಬಲ್ಲಿ ದಿವಾಕರ ದೀಕ್ಷಿತ್ ಮತ್ತು ದೇಶಪಾಂಡೆ ಅಂತಕ್ಕಂಥವ್ರು ದಂಗೆ ಎದ್ದೊಳ್ತಾರೆ. ನೋಟ್ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ಕಂದಾಯ ನೀತಿ ವಿರುದ್ಧ ದಂಗೆ ಎದ್ದು ತಾವೇ ಕಂದಾಯ ಸಂಗ್ರಹಣೆ ಮಾಡ್ತಾರೆ, ದೇಶಪಾಂಡೆ ಮಂತಂದವರು ಮತ್ತು ದಿವಾಕರ ದೀಕ್ಷಿತ್ ಮಂತಂದವರು. ಅರ್ಥ ಮಾಡ್ಕೊಳ್ಳಿ, ಬಹುತೇಕ ಹೋರಾಟಗಳು ಬ್ರಿಟಿಷರ ಆಡಳಿತದ ವಿರುದ್ಧವೇ. ಇದನ್ನ ಬ್ರಿಟಿಷ್ ಅಧಿಕಾರಿಯಾದ ಸ್ಟೀವನ್ಸನ್ ದಂಗೆಯನ್ನಡಗಿಸಿ ಇವ್ರನ್ನ ಬಂಧನ ಮಾಡ್ತಾನೆ, ಅರೆಸ್ಟ್ ಮಾಡ್ತಾನೆ ಸ್ಟೀವನ್ಸನ್. ಈ ದಂಗೆಯನ್ನ ಹತ್ತಿಕ್ಕಿದ್ದು ಸ್ಟೀವನ್ಸನ್. ನೆಕ್ಸ್ಟ್ ಕಿತ್ತೂರಿನ ಬಂಡಾಯ. ಕರ್ನಾಟಕದ ಸಶಸ್ತ್ರ ಬಂಡಾಯಗಳಲ್ಲೇ ಅತ್ಯಂತ ದೊಡ್ಡ ಬಂಡಾಯ ಯಾವುದು ಅಂದ್ರೆ ಕಿತ್ತೂರಿನ ಬಂಡಾಯ 1824. ಕಿತ್ತೂರಿನ ಮಲ್ಲಸರ್ಜನಿಗೆ ವೀರಮ್ಮ ಚೆನ್ನಮ್ಮ ಅಂತ ಇಬ್ರು ಹೆಂಡತಿದಿರಿದ್ರು. ಸೊ ಇದು ಇಸ್ವಿ ರಾಂಗ್ ಇದೆ. ಮಲ್ಲಸರ್ಜ ಸಾವನ್ನಪ್ಪಿದಂತ 1821 ಮಲ್ಲಸರ್ಜ ಸಾವನ್ನಪ್ತಾನೆ. ಮಲ್ಲಸರ್ಜ ಸತ್ತಾಗ ಏನಾಗುತ್ತೆ, ಹಿರಿಯ ರಾಣಿಯ ವೀರಮ್ಮನ ಮಗ, ಹಿರಿಯ ರಾಣಿ ವೀರಮ್ಮ ಮಗ ಶಿವಲಿಂಗ ರುದ್ರ ಸರ್ಜನನ್ನ ಅಧಿಕಾರಕ್ಕೆ ತಂದು ಚೆನ್ನಮ್ಮ ಆಡಳಿತವನ್ನ ನಿರ್ವಹಿಸ್ತಾಳೆ. ದುರಂತ ಶಿವಲಿಂಗ ರುದ್ರ ಸರ್ಜನ ಕೂಡ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ. ಆಗ ಚೆನ್ನಮ್ಮ ಏನ್ ಮಾಡ್ತಾರೆ, ಧಾರವಾಡದ ತನ್ನ ನಿಷ್ಠ ಬಾಳಪ್ಪ ಗೌಡರ ಮಗ ಶಿವಲಿಂಗಪ್ಪನನ್ನ ದತ್ತು ತೆಗೆದುಕೊಳ್ತಾರೆ. ಯಾರನ್ನ? ಶಿವಲಿಂಗಪ್ಪನನ್ನ ದತ್ತು ತೆಗೆದುಕೊಳ್ತಾರೆ. ಸ್ನೇಹಿತರೆ ನೆನಪಿರ್ಲಿ ನಿಮ್ಗೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಗ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಕಾನೂನುಬದ್ಧವಾಗಿ ದತ್ತು ತಗೊಂಡಿಲ್ಲ ಅಂತೇಳಿ ಧಾರವಾಡದ ಕಲೆಕ್ಟರ್ ತ್ಯಾಕ್ರೆ ವಿರೋಧ ಮಾಡ್ತಾನೆ. ನಿಮ್ಗೆ ಗೊತ್ತಿರೋ ಸ್ವತಂತ್ರ ದಿನಾಚರಣೆ ಇವತ್ತು, ಬಹುತೇಕರು ನೀವೆಲ್ಲ ಈ ಸ್ವತಂತ್ರ ದಿನಾಚರಣೆ ದಿವಸ ಸ್ಕೂಲ್ಗಳಾಗಿ ನಾಟಕ ಮಾಡಿರ್ತೀರ. ಅಮಟೂರಿನ ಬಾಳಪ್ಪ ಗೌಡ ಸಿಟ್ಟು ಬಂದ್ಬಿಡ್ತದೆ. ಆತ ಏನ್ ಮಾಡ್ತಾನೆ, ತ್ಯಾಕ್ರೆಯನ್ನ ಕೊಂದಾಕ್ತಾನೆ. ತ್ಯಾಕ್ರೆಯನ್ನ ಕೊಂದವರು ಯಾರು? ಅಮಟೂರಿನ ಬಾಳಪ್ಪ ಗೌಡ. ಯಾಕಂದ್ರೆ ಇದೇ ದಂಗೆ ಬಗ್ಗೆ 4 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು, 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, 4 ಹೇಳಿಕೆಗಳೂ ಸರಿ ಅಂತ ಕೇಳುವ ಸಾಧ್ಯತೆಗಳಿರ್ತವೆ. ಅಥವಾ 4 ಸ್ಟೇಟ್ಮೆಂಟ್ ಕೊಟ್ಟು ಸರಿಯಾದ ಹೇಳಿಕೆಗಳೆಷ್ಟು, ತಪ್ಪಾದ ಹೇಳಿಕೆಗಳೆಷ್ಟು ಕೇಳ್ತಾರೆ. ಹಾಗಾಗಿ ಗಮನ ಕೊಟ್ಟು ನೋಡ್ರಿ. ನೋಡಿ, ಸಮಟೈಮ್ ಹಿತಶತ್ರುಗಳನ್ನ ನೆನಿಬೇಕಾಗತ್ತೆ. ಇವ್ರನ್ನ ನೆನೆಯರೇ ವೇಸ್ಟ್. ಇಂಥ ಒಳ್ಳೆ ದಿನ ಆದ್ರೂ ಕೂಡ ಎಕ್ಸಾಮ್ ಅಲ್ಲಿ ಬರ್ತಾರೆ ಅನ್ನೋ ಬೈಕ್ಗೋಸ್ಕರ ಹೇಳ್ತಾ ಇದ್ದೀನಿ. ಮಲ್ಲಪ್ಪ ಶೆಟ್ಟಿ, ವೆಂಕನಗೌಡ ಅಂತಕ್ಕಂಥ ಇಬ್ರು ದೇಶದ್ರೋಹಿಗಳ ಸಹಾಯದಿಂದ ಡಿಸೆಂಬರ್ 31, 1824 ಬ್ರಿಟಿಷರು ಚೆನ್ನಮ್ಮನನ್ನ ಬಂಧಿಸ್ತಾರೆ. ಚೆನ್ನಮ್ಮನನ್ನ ಬಂಧಿಸ್ಲಿಕ್ಕೆ ಕಾರಣವಾದಂತ ದ್ರೋಹಿಗಳು ಯಾರು? ಮಲ್ಲಪ್ಪ ಶೆಟ್ಟಿ, ವೆಂಕನಗೌಡ. ನೋಟ್ ಮಾಡ್ಕೊಳ್ರಿ. ಡಿಸೆಂಬರ್ 31, 1824 ಅರೆಸ್ಟ್ ಆಗ್ತಾರೆ. ಬೈಲವಂಗಲ, ಬೆಳಗಾವಿಯ ಬೈಲವಂಗಲದಲ್ಲಿ ಚೆನ್ನಮ್ಮನನ್ನ ಬಂಧಿಸಿಡ್ತಾರೆ. ಸ್ನೇಹಿತರೆ, 1829 ಅಲ್ಲೇ ನಮ್ಮ ರಾಣಿ ಚೆನ್ನಮ್ಮ ಸಾವನ್ನಪ್ತಾಳೆ. ವೀರ ಮರಣವನ್ನ ಹೊಂದ್ತಾಳೆ. ಬರೇ ಮರಣ ಅಂತ ಹೇಳ್ಬಾರ್ದು ನಾವು, ವೀರ ಮರಣ. ಬ್ರಿಟಿಷರಿಗೆ ತಲೆ ತಗ್ಗಿಸದೆ ಸ್ವಾಭಿಮಾನದಿಂದ ಜೈಲಲ್ಲೇ ಸತ್ತಂತ ಮಹಿಳೆ, ಕ್ಷಮೆ ಕೇಳಲಿಲ್ಲ. ಅದು ಕನ್ನಡಿಗ ಹೆಣ್ಣು ಮಕ್ಕಳ ಗುಣ. ನನ್ ಮೋಟಿವೇಶನ್ ಹೇಳ್ತಿಲ್ಲ, ನಿಮ್ಗೆ ಅನ್ನಿಸ್ತಿಲ್ವಾ ಕನ್ನಡಿಗರ ಹೋರಾಟ ಹೇಗಿದೆ ಅಂತ? ಈಗ ಬನ್ನಿ, ನಮ್ಮ ನೆಚ್ಚಿನ ಹೀರೋ ಯಾರು? ರಾಯಣ್ಣ, ಸಂಗೊಳ್ಳಿ ರಾಯಣ್ಣ. ಇವತ್ತು ನೆನಿಲೇಬೇಕು. ಈ ವಿಡಿಯೋವನ್ನ ವೀಕ್ಷಿಸ್ತಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ನಾಡಿನ ಸ್ಪರ್ಧಾರ್ಥಿಗಳಿಗೆ ಸಂಗೊಳ್ಳಿ ರಾಯಣ್ಣರವರ ಜನ್ಮದಿನದ ಶುಭಾಶಯಗಳು. ಸ್ನೇಹಿತರೆ, ಯಾಕೆ ಅಂದ್ರೆ ಆಗಸ್ಟ್ 15, 1798 ಆಗಸ್ಟ್ 15, 1798 ಸಂಗೊಳ್ಳಿ ರಾಯಣ್ಣನ ಜನನ ಆಗುತ್ತೆ. ಆಗಸ್ಟ್ 15. ನೋಡಿ, ಈ ಪುಣ್ಯಾತ್ಮ ಹುಟ್ಟಿದಂತ ದಿನವೇ, ಈ ಶುಭ ದಿನವೇ ಭಾರತಕ್ಕೆ ಸ್ವತಂತ್ರ ಬಂದಂತ ದಿನ.
ಮೋಸ್ಟ್ಲಿ ಎಲ್ಲೋ ಈ ರಾಯಣ್ಣ ಹುಟ್ಟಿದ್ದು ಭಾರತದ ಸ್ವಾತಂತ್ರ್ಯದ ಸಂಕೇತವಾಗಿತ್ತು ಅಂತ ನಾನಾದ್ರೂ ಭಾವಿಸ್ತೀನಿ. ಸರಿ ಅಂತೀರಲ್ವಾ ನೀವು? ಸಂಗೊಳ್ಳಿಯಲ್ಲಿ ಆಗಸ್ಟ್ 15ನೇ ತಾರೀಕು ಕೊಡ್ತಾರೆ. ಈ ಪುಣ್ಯಾತ್ಮನ ಸಾವಿದ್ಯಲ್ಲ ಜನವರಿ 26, 1831ರಲ್ಲಿ. ನೋಡಿ, ಈ ಪುಣ್ಯಾತ್ಮ ಸತ್ತಂತ ದಿನ ಭಾರತದ ಸಂವಿಧಾನ ಜಾರಿಗೆ ಬಂದಂತ ದಿನವಾಗುತ್ತೆ ಮುಂದೆ. ಈ ತರ ಐತಿಹಾಸಿಕವಾಗಿ ಹುಟ್ಟು ಸಾವನ್ನ ಪಡೆಯುವ ಯೋಗ ಎಷ್ಟು ಜನಕ್ಕಿರುತ್ತೆ ಹೇಳ್ರಿ ನೋಡೋಣ. ಸೊ ರಾಣಿ ಚೆನ್ನಮ್ಮನ, ಅದು ನಮ್ ಕನ್ನಡಿಗರಿಗೆ ಸಿಕ್ಕಿದ್ಯಲ್ಲ ಹೆಮ್ಮೆ ಅಲ್ವಾ ಅದು. ಚೆನ್ನಮ್ಮನ ನಂತರ ದಂಗೆ ಮುಂದುವರಿಸಿದ ರಾಯಣ್ಣನನ್ನು ಬಾಳಪ್ಪ ರಂಗನಗೌಡ ಎಂಬ ದ್ರೋಹಿಯ ಸಹಾಯದಿಂದ ಸೆರೆ ಹಿಡಿತಾರೆ. ಬಾಳಪ್ಪ ರಂಗನಗೌಡ ಎಂಬ ದ್ರೋಹಿ ಹಿಡ್ಕೊಟ್ಟು ಬಿಡ್ತಾನೆ ಸಂಗೊಳ್ಳಿ ರಾಯಣ್ಣನನ್ನ. ಸಂಗೊಳ್ಳಿ ರಾಯಣ್ಣನ ಹೋರಾಟ ಹೇಗಿತ್ತು? ರಾಯಣ್ಣ ಸ್ಥಳೀಯ ಕಾಡುಗಳನ್ನೇ ಬಳಸ್ಕೊಂಡು ಬ್ರಿಟಿಷರ ವಿರುದ್ಧ ಗೆರಿಲ್ಲದಲ್ಲೂ ಕೂಡ ವಿಶೇಷವಾಗಿ ರಹಸ್ಯ ಗೆರಿಲ್ಲ ಯುದ್ಧವನ್ನ ಮಾಡ್ತಾನೆ. ಎಲ್ಲಿಂದ ಅಟ್ಯಾಕ್ ಮಾಡ್ತದೆ ಈ ಹುಲಿ ಅನ್ನೋದೇ ಗೊತ್ತಿಲ್ಲ. ಈ ಹುಲಿ ಯಾವ ಕಡೆಯಿಂದ ಅಟ್ಯಾಕ್ ಮಾಡ್ತದೆ ಅನ್ನೋದು ಬ್ರಿಟಿಷರಿಗೆ ಕಗ್ಗಂಟಾಗಿತ್ತು ಅಂತ ವೀರ ಹಿಡಿಯಕ್ ಆಯ್ತಿರ್ಲಿಲ್ಲ ಈ ಬಾಳಪ್ಪ ರಂಗನಗೌಡ ಇಲ್ದೇ ಇದ್ರೆ. ನೋಡಿ, ಬ್ರಿಟಿಷ್ನವ್ರು ಗೆದ್ದಿಲ್ರಿ ಭಾರತವನ್ನ. ಯಾರು ಹೇಳಿದ್ದು ಬ್ರಿಟಿಷ್ನವ್ರು ಭಾರತವನ್ನ ಗೆದ್ದ ಆಳ್ವಿಕೆ ಮಾಡಿರು ಅಂತ? ಆಹಾ, ನಮ್ಮೊಳಗೆ ಇದ್ದಂತ ಹಿತಶತ್ರುಗಳು ಹಿಡ್ಕೊಟ್ರಷ್ಟೇ ನಮ್ಮನ್ನ. ಜೊತೆಲೆ ಇದ್ದು ಚಾಕ ಹಾಕಿದ್ರು ಅದು ಬ್ರಿಟಿಷ್ನವ್ರಿಗೆ ಅನುಕೂಲ ಆಯ್ತು ಅಷ್ಟೇನೇನೆ. ಸೊ ಹೋಗ್ಲಿ ಬಿಡಿ, ಇತಿಹಾಸದಲ್ಲಿ ಇಂಥ ಸಾವನ್ನ ಪಡೆದ್ರು ಕೂಡ ಇವತ್ತು ನಾವು ಹೆಮ್ಮೆ ಪಡ್ತೀವಿ, ನೆನ್ಕಂತೀವಿ. ನೋಡಿ, ನಮ್ ಸಂಗೊಳ್ಳಿ ರಾಯಣ್ಣ ಏನ್ ಮಾಡ್ತಾರೆ ಗೊತ್ತಾ? ಸರ್ಕಾರಿ ಕಚೇರಿಗಳನ್ನ ಧ್ವಂಸಗೊಳಿಸ್ತಾರೆ, ಬ್ರಿಟಿಷ್ ಖಜಾನೆಗಳನ್ನ ಲೂಟಿ ಮಾಡ್ತಾರೆ, ಹಣನ ಬಡವರ್ಗನ್ಸ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಮಾತನ್ನ ಹೇಳಕ್ಕೆ. ದುಡ್ಡು ಮುಖ್ಯ ರೀ, ದುಡ್ಡು ಮುಖ್ಯ. ಕಷ್ಟಪಟ್ಟು ದುಡಿಯೋಣ, ದುಡ್ಡನ್ನ ಸುಲಿಗೆ ಮಾಡೋದ್ ಬೇಡ, ಲೂಟಿ ಮಾಡೋದ್ ಬೇಡ. ನಾವು ತಿನ್ನುವ ಒಂದೊಂದು ರೂಪಾಯಿ ಹಣ ನಮ್ಮ ಶ್ರಮದ ಹಣವಾಗಿರ್ಬೇಕು, ನಮ್ಮ ಶ್ರಮಕ್ಕೆ ಸಿಕ್ಕ ಪ್ರತಿಫಲವಾಗಿರ್ಬೇಕು, ಲೂಟ್ ಮಾಡೋದ್ ಬೇಡ. ಹಾಗಾಗಿ ಸರ್ಕಾರಿ ನೌಕರಿ ಬರ್ತಕ್ಕಂಥ ನೀವು ಬಡವರ ಸೇವೆಯನ್ನ ಮಾಡುವುದರೊಂದಿಗೆ ಸಂತೃಪ್ತಿಯಿಂದ ಜೀವನ ಮಾಡೋಣ. ನಾವು ಬಡವರ ಸೇವೆ ಮಾಡ್ತಿದೀವಿ ಅಂತ ಯಾವತ್ತಿದ್ರು ಸಾಯ ತಪ್ಪಲ್ಲ. ನೋಡಿ ನೋಡಿ, ನಮ್ಮ ಸೈನ್ಯದ ಸಂಘಟನೆ, ನಮ್ಮ ರಾಯಣ್ಣನ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ನಿಜವಾಗ್ಲೂ ಕೂಡ ನಾನು ಯೂಟ್ಯೂಬ್ ನ ಸರಿಯಾಗಿ ಸ್ಟಾರ್ಟ್ ಮಾಡಿ ಒಂದೇ ತಿಂಗಳಾಗಿರೋದು ನಿಮ್ಗೆ ಹೇಳ್ಬೇಕು ಅಂದ್ರೆ. ಒಂದ್ ತಿಂಗಳಲ್ಲೇ ನೀವು ಹೋಗಿ ಸಬ್ಸ್ಕ್ರೈಬರ್, ವ್ಯೂಸ್ ಎಲ್ಲ ಅಬ್ಸರ್ವ್ ಮಾಡ್ರಿ. ಯಾವ ದೊಡ್ಡ ಮಟ್ಟಕ್ಕೆ ನನಗೆ ಪ್ರೋತ್ಸಾಹ ಕೊಡ್ತಿದ್ದೀರಿ. ನಾನೊಂದ್ ಮೂಲೆಯಲ್ಲಿ ಕೂತು ಒಂದು ವಿಡಿಯೋ ಹಾಕಿದ್ರೆ ಈ ಮಟ್ಟಕ್ಕೆ ಬೆಂಬಲ ಕೊಡ್ತಿರಲ್ಲ. ನೋಡಿ, ಸುಮಾರು ಜನ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಏನಪ್ಪಾ ನಿನ್ ವಿಡಿಯೋ ಎಲ್ಲ ಗ್ರೂಪ್ ಅಲ್ಲೂ ಶೇರ್ ಆಗ್ತಾ ಇದೆ ಅಂತ. ಎಷ್ಟು ನನ್ನ ಹಳೆ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ನಿಮ್ ವಿಡಿಯೋ ಈಗ ನೋಡಿದೆ ಸರ್, ಈಗ ಜಸ್ಟ್ ನೋಡಿದೆ ಸರ್ ಅಂತ. ಮನೆ ಒಂದು ಹುಡುಗ ಲಿಟ್ರಲಿ ಸಿಕ್ಬಿಟ್ಟು, ಸರ್ ಈಗ ನೋಡಿದೆ ಸರ್ ನಿಮ್ ವಿಡಿಯೋವನ್ನ, ಈಗ ನೋಡಿ ಈಗಲೇ ಸಿಕ್ಬಿಟ್ರಿ ನೀವು ಅಂತ ಹೇಳ್ತಾರೆ. ಒಳ್ಳೆ ಎಷ್ಟು ಖುಷಿ ಕೊಡುತ್ತೆ ನೋಡಿ ನಮ್ಗೆ. ಎಲ್ಲ ಸಮುದಾಯಗಳ ಜನರು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ನಮ್ಗೆ ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಸಂಗೊಳ್ಳಿ ರಾಯಣ್ಣರಿಗೆ ನಮ್ಮ ಎಲ್ಲ ಸಮುದಾಯಗಳ ಜನರು ಸಹಾಯವನ್ನ ಮಾಡ್ತಾರೆ, ಅವ್ರನ್ನ ಒಗ್ಗೂಡಿಸಿ ಸೈನ್ಯವನ್ನ ಕಟ್ತಾರೆ ಸಂಗೊಳ್ಳಿ ರಾಯಣ್ಣ. ಆದ್ರೆ ಬನ್ನಿ, ಆ ದ್ರೋಹಿಯಿಂದ ಸೆರೆ ಸಿಕ್ಕಂತ ಸಂಗೊಳ್ಳಿ ರಾಯಣ್ಣ 1831 ಜನವರಿ 26ರಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಸಾವನ್ನಪ್ತಾರೆ. ಯಾವ ಗಡದಲ್ಲಿ? ನಂದಗಡದಲ್ಲಿ. ವೀರಭೂಮಿ ಇದು, ಬೆಳಗಾವಿಯ ವೀರಭೂಮಿ ಇದು. ಯಾಕೆ ಅಂದ್ರೆ ವೀರ ಮರಣವನ್ನೊಂದಿದ ಏಡಿಗಳು ಹಿಡಿದು ಗಲ್ಲಿಗೇರಿಸಿದ ವೀರನ ಸಾವನ್ನಪ್ಪಿದ ಸ್ಥಳ ಇದು ಸ್ನೇಹಿತರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ನೋಟ್ ಮಾಡ್ಕೊತಾರೆ. ಸ್ವಲ್ಪ ಸ್ವತಂತ್ರ ದಿನಾಚರಣೆ ಅಲ್ವಾ, ಉದ್ವೇಗದಾಗ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಕೊಡಗಿನ ಬಂಡಾಯ. ಅದು ನಮ್ ಕನ್ನಡಿಗರ ಹೋರಾಟ ಅಲ್ವಾ, 1834 ಸ್ನೇಹಿತರೆ. ಕೊಡಗು ಒಂದು ಚಿಕ್ಕ ಪ್ರಾಂತ್ಯ, ನಿಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಕೊಡಗಿನ ಜನ ಇದಾರಲ್ಲ, ದೇಶ ಇವತ್ತು ಸ್ವತಂತ್ರ ದಿನಾಚರಣೆ ದಿವಸ ಅವ್ರನ್ನ ನೆನಿಲೇಬೇಕು. ಹ್ಯಾಟ್ಸ್ ಆಫ್ ಕೊಡಗು. ಕರ್ನಾಟಕದ ಕಾಶ್ಮೀರ. ಯಾಕೆ? ನೋಡಕ್ಕೆ ಪ್ರಕೃತಿ ಸೌಂದರ್ಯವನ್ನು ಹೊಂದಿರತಕ್ಕಂಥ ಈ ಕೊಡಗು ಇದೆಯಲ್ಲ, ಭಾರತ ದೇಶಕ್ಕೆ ಹಲವು ಸಿಪಾಯಿಗಳನ್ನ ಕೊಟ್ಟಂತ ನಾಡು, ಸಿಪಾಯಿಗಳ ತವರೂರು, ಕನ್ನಡಿಗರ ಗೌರವವನ್ನು ಹೆಚ್ಚಿಸಿದಂತ ಈ ಕೊಡಗು ಯಾವಾಗ್ಲೂ ಹೋರಾಟದಿಂದನೇ ಬಂದಿರೋದು. ಇಲ್ಲಿನ ಕೊಡಗಿನ ಮುಖ್ಯಸ್ಥ ಚಿಕ್ಕವೀರ ರಾಜೇಂದ್ರ ಒಡೆಯನನ್ನ ಬ್ರಿಟಿಷರು ಉಚ್ಚಾಟನೆ ಮಾಡ್ತಾರೆ. ಸ್ವಾಭಿಮಾನಿಗಳು ಕೊಡಗಿನ ಜನ ಸುಮ್ನಿರ್ತಾರ? ಕಲ್ಯಾಣ ಸ್ವಾಮಿ. ನೋಡಿ, ಇವೆಲ್ಲ ಬರ್ದಿಕ್ಕಬೇಕು ಸ್ನೇಹಿತರೆ, ನೋಟ್ ಮಾಡ್ಕೊಬೇಕು. ಚೂರು ರೋಚಕವಾಗಿರ್ಲಿ ಅಂತ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೋಬೇಕು. ರೋಚಕವಾಗಿರ್ಲಿ ಅಂತ ಹೇಳ್ತಾ ಇಲ್ಲ, ಕರ್ನಾಟಕದ ಸ್ವತಂತ್ರ ಚಳುವಳಿಯೇ ರೋಚಕ. ಇನ್ನು ಮುಂದಕ್ಕೆ ನೋಡಿವ್ರಂತೆ ನೀವು ವಿಡಿಯೋಗಳನ್ನ, ಕಾಯ್ತಾ ಇರಿ. ಕಲ್ಯಾಣ ಸ್ವಾಮಿ ಅಪರಂಪರ ನೇತೃತ್ವದಲ್ಲಿ ಬಂಡಾಯ ಆರಂಭ ಆಯ್ತು. ದೇಶದ್ರೋಹಿಗಳಾದಂತ ಭೂಪಣ್ಣ ಇವ್ರ ಹೆಸರು ಹೇಳ್ಬೇಕಾದ್ರೆ ರಕ್ತ ಕುದೀತದೆ. ನಮ್ ಜೊತೆಗೆ ಇದ್ದು ಯಾರನ್ನ ಬೆನ್ನಿಗೆ ಚಾಕ ಹಾಕ್ಬಿಡ್ತಾರಲ್ಲ, ಸಹಿಸಕ್ಕಾಗಲ್ಲ. ಭೂಪಣ್ಣ ಮತ್ತು ಶತ್ರುಗಳನ್ನ ನಾವು ಸಹಿಸೋಣ. ಬೇಕಾದ್ರೆ ಬ್ರಿಟಿಷ್ನವ್ರನ್ನ ಸಹಿಸಿರು, ಇವ್ರನ್ನ ಸಹಿಸಕ್ಕಾಗಲ್ಲ. ಯಾಕಂದ್ರೆ ಇವ್ರನ್ನ ಹಿಡ್ಕೊಟ್ಟಿದ್ದು ಭೂಪಣ್ಣ, ಪನ್ನಪ್ಪ ಅಂತಕ್ಕಂಥವ್ರು ಕೊಡಗಿನ ಬಂಡಾಯದಲ್ಲಿ ಕಲ್ಯಾಣ ಸ್ವಾಮಿ ಅಪರಂಪರನ ಇಟ್ಕೊಟ್ಟಂತ ದೇಶದ್ರೋಹಿಗಳು ಗಲ್ಗೇರ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ. ಈ ನಡುವೆ
ಭಾರತದಲ್ಲಿ ಸ್ವತಂತ್ರ ಸಂಗ್ರಾಮ ಪ್ರಾರಂಭ ಆಗುತ್ತೆ ಬ್ರಿಟಿಷರ ವಿರುದ್ಧ. ನನಗೆ ಅದ್ರ ಡೀಟೇಲ್ ಹೆಚ್ಚಿಗೆ ಮಾತಾಡಲ್ಲ. ಈ ಪ್ರಥಮ ಸ್ವತಂತ್ರ ಸಂಗ್ರಾಮ ಏನಿದೆ, ನಾನು ಇವತ್ತು ಸಿಪಾಯಿ ದಂಗೆ ಅಂತ ಕರೆಯಲ್ಲ ಇದನ್ನ. ಕನ್ನಡಿಗರು, ಭಾರತೀಯರು ಸ್ವತಂತ್ರಕ್ಕಾಗಿ ಹೋರಾಡ ಪ್ರಥಮ ಸ್ವತಂತ್ರ ಹೋರಾಟ ಅಂತಾನೆ ಕರಿತೀನಿ. ಕರ್ನಾಟಕದಲ್ಲಿ ಆದ ದಂಗೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅಲಗಲಿ ಬೇಡರ ದಂಗೆ 1857 ಈ ಅಲಗಲಿ ಗ್ರಾಮ ಎಲ್ಲಿದೆ? ಬಾಗಲಕೋಟೆಯಲ್ಲಿದೆ. ಬಾಗಲಕೋಟೆ ಮುಧೋಳ ತಾಲೂಕಿನ ಒಂದು ಪುಟ್ಟ ಗ್ರಾಮ. ಯಾಕಂದ್ರೆ ಸ್ಥಳಗಳು ಮತ್ತು ಬರ್ತಕ್ಕಂಥ ಜಿಲ್ಲೆಗಳನ್ನ ಕೇಳುವ ಸಾಧ್ಯತೆ, ಸ್ಥಳಗಳು ಮತ್ತು ನಾಯಕರನ್ನ ಕೊಟ್ಟು ಯಾವ ತರ ಬೇಕಾದ್ರೂ ಪ್ರಶ್ನೆ ಮಾಡಬಹುದು. 1857 ಸೆಪ್ಟೆಂಬರ್ 21 ಬ್ರಿಟಿಷ್ನವ್ರು ಏನ್ ಮಾಡ್ತಾರೆ, ನಿಶಸ್ತ್ರೀಕರಣ ಕಾಯ್ದೆಯನ್ನ ಜಾರಿಗೆ ತಂದ್ಬಿಡ್ತಾರೆ. ನೀವು ಶಸ್ತ್ರಾಸ್ತ್ರ ಇಟ್ಕೋಬೇಕು ಅಂದ್ರೆ ಬ್ರಿಟಿಷರ ಅನುಮತಿ ಅಗತ್ಯ ಅಂತ. ನೋಡಿ, ಬೇಡ್ರು ಅರ್ಥ ಮಾಡ್ಕೊಳ್ಳಿ. ಬೇಡ್ರು ಅಂದ್ರೆ ಬೇಟೆ ಆಡ್ತಕ್ಕಂಥ ಜನ, ಬೇಟೆ ಆಡಿ ಬದುಕ್ತಕ್ಕಂಥ ಜನ. ಅವ್ರ ಉದ್ಯೋಗನೇ ಅದು. ಶಸ್ತ್ರಾಸ್ತ್ರ ಒಂದಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಹೇಳ್ರಿ? ಪರಿಪರಿಯಾಗಿ ಬೇಡ್ಕತ್ತಾರೆ. ತಾಯಿಗೆ ಸಮ ನಮಗ್ ಶಸ್ತ್ರಾಸ್ತ್ರ ಅಂತ ಅವ್ರಿಗೆ ಅರ್ಥ ಮಾಡ್ಸಕ್ ಪ್ರಯತ್ನ ಮಾಡ್ತಾರೆ. ಆದ್ರೆ ಬ್ರಿಟಿಷ್ನವ್ರು ಕರಗಲ್ಲ. ವೀರ ಕನ್ನಡಿಗರು ಸುಮ್ಮನೆ ಇರ್ತಾರೆ. ಬಾಬೂಜಿ ನಿಂಬಾಳ್ಕರನ ನೇತೃತ್ವದಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಅಲಗಲಿ ಬೇಡರ ದಂಗೆಯ ನಾಯಕ ಬಾಬೂಜಿ ನಿಂಬಾಳ್ಕರ್. ಈ ಬಾಬೂಜಿ ನಿಂಬಾಳ್ಕರ ನೇತೃತ್ವದಲ್ಲಿ ರಾಮ, ಹನುಮ, ಜಡಗ್ಯ, ಬಾಳ್ಯ ಎಂಬ ಯುವಕರು ಭಾಗವಹಿಸ್ತಾರೆ. ರಾಮಿ ಎಂಬ ಯುವತಿಯೂ ಕೂಡ, ಮಹಿಳೆಯೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾಳೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತ, ಈ ಮಹಿಳೆ ಕೂಡ ಭಾಗವಹಿಸ್ತಾಳೆ ಈ ಹೋರಾಟದಲ್ಲಿ. ರಾಮ, ಹನುಮ, ಜಡಗ್ಯ, ಬಾಳ್ಯ. ರಾಮ ಅನ್ನ ಹೆಸರು, ಹನುಮ ಅನ್ನ ಹೆಸರು ಕೇಳಿರೋ ಒಂಥರ ರೋಮಾಂಚನ ಕನ್ನಡಿಗರಿಗೆ ಅಥವಾ ದೈವ ಭಕ್ತರಿಗೆ. ನೋಡಿ, ಮಾಲ್ಕಮ್ ಈ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಬಂದಿರ್ತಾನೆ, ಬೆಚ್ಚೋಗ್ಬಿಡ್ತಾನೆ. 1 ತಿಂಗಳಾದ್ರೂ ಬರೀ ಅಲಗಲಿಗೆ ಭೇಟಿ, ಅಣ್ಣನಿಗೆ ಒಳಗಡೆ ಬರಕ್ ಅವಕಾಶನೇ ಬಿಡ್ಲಿಲ್ಲ ಈ ನಮ್ ಬೇಡ್ರು. ಆಗ ಸಟನ್ ಕರ್ನನ ನೇತೃತ್ವದಲ್ಲಿ ಹೆಚ್ಚಿನ ಸೈನ್ಯವನ್ನ ತರಿಸ್ಕೊಳ್ತಾನೆ. ಗ್ರಾಮದಲ್ಲಿರ್ತಕ್ಕಂಥ ಜನಕ್ಕಿಂತ ಹೆಚ್ಚಿನ ಸೈನ್ಯ ತರಿಸ್ಕೊಂಡು ಈ ಅಯೋಗ್ಯರು, ಅವಿವೇಕಿಗಳು ಏನ್ ಮಾಡ್ತಾರೆ ಅಂದ್ರೆ ಇಡೀ ಊರಿಗೆ ಬೆಂಕಿ ಇಟ್ಬಿಡ್ತಾರ್ರಿ. ಇಡೀ ಊರಿಗೆ ದಗ ಉರ್ಸ್ಬಿಡ್ತಾರೆ. ಇಲ್ಲಿ ನೋಡ್ರಿ, ಅದಕ್ಕೆ ಎಂ.ವಿ. ಕೃಷ್ಣನ್ ಅಂತಕ್ಕಂಥ ಒಬ್ಬ ಭಾರತೀಯ ಇತಿಹಾಸಕಾರ ಕನ್ನಡಿಗರ ಬಗ್ಗೆ ಒಂದು ಮಾತು ಹೇಳುತ್ತೇನೆ. ಏನ್ ಗೊತ್ತಾ, ಇದನ್ನ ಅಧ್ಯಯನ ಮಾಡಿ ಘಟನೆಯನ್ನ. ಒಂದೂರಿನ ಜನ ಸಮುದಾಯ ಭಾರತ ಸ್ವಾತಂತ್ರ್ಯ ಬಲಿಪೀಠದ ಮುಂದೆ ಅಂದ್ರೆ ಸ್ವತಂತ್ರಕ್ಕಾಗಿ ದಗಿಸುವ ಬೆಂಕಿ, ಅಗ್ನಿಜ್ವಾಲೆ ನೆನಪಿಸ್ಕೊಳ್ರಿ. ಒತ್ತಿ ಉರಿದ ದೃಷ್ಟಾಂತ ಸಿಗುವುದು ಕನ್ನಡ ನಾಡಿನಲ್ಲಿ ಮಾತ್ರ, ಕನ್ನಡಿಗರಲ್ಲಿ ಮಾತ್ರ ಅಂತ ಬರೆದಿದ್ದಾನೆ. ಕನ್ನಡಿಗರ ಹೋರಾಟ ಅಂತ ರೋಮಾಂಚನಕಾರಿಯಾಗಿದೆ ಸ್ನೇಹಿತರೆ. ಈಗ ನಿಮ್ಗೆ ಅಲಗಲಿ ಬೇಡರ ದಂಗೆ ಗೊತ್ತಾಯ್ತು. ಸುರಪುರದ ದಂಗೆ 1858 ಯಾದಗಿರಿ. ರಾಜ ವೆಂಕಟಪ್ಪ ನಾಯಕ ದಂಗೆಯ ನಾಯಕ. ಈತ ಅರಬ್ಬರನ್ನ, ರೋಹಿಲರನ್ನ ಸೈನ್ಯ ಕಟ್ಕೊಂಡು ಸೈನ್ಯವನ್ನ ಸ್ಟ್ರಾಂಗ್ ಮಾಡ್ಕತಾನೆ. ಬ್ರಿಟಿಷ್ನವರಿಗೆ ಭಯ ಉಂಟಾಯ್ತು. ಏನೋ ಮಾಡ್ತಾ ಇದ್ದಾನಲ್ಲಪ್ಪ ರಾಜ ವೆಂಕಟ ನಾಯಕ ನಮ್ ವಿರುದ್ಧ. ಯಾರು ಸಹಾಯ ಮಾಡ್ತಾರೆ? ಅರಬ್ಬರು, ರೋಹಿಲರು. ಬ್ರಿಟಿಷ್ ರೆಸಿಡೆಂಟ್ ಇಟ್ಕೋ ಅಂತ ಹೇಳ್ತಾರೆ ಅವಾಗ ಅವರು. ಸ್ವಾಭಿಮಾನಿ ಕನ್ನಡಿಗರ ಅದಕ್ಕೆಲ್ಲ ಒಪ್ತಾರೆ ಅಂದ್ರಿ, ರಿಜೆಕ್ಟ್ ಮಾಡ್ತಾನೆ. ಇದೇ ಬ್ರಿಟಿಷರಿಗೆ ಉರಿಯುತ್ತ. ಆಗ ನೋಡಿ, ನಮ್ಮ ವೆಂಕಟಪ್ಪ ನಾಯಕನಿಗೆ ಯಾರು ಸಹಾಯ ಮಾಡಿದ್ದು ಅಂದ್ರೆ ಕಾನ್ಪುರದ ನಾನ್ ಸಾಹೇಬ, ಜಮಖಂಡಿಯ ದೊರೆ ಪಟ್ಟವರ್ಧನ. ಇವರ ಸಹಾಯದಿಂದ ಬ್ರಿಟಿಷರ ನ್ಯೂಬೆರಿಯನ್ನ, ಸ್ಟ್ರಾಬೆರಿ ತಿನ್ನಕ್ಕೂ ಅವಕಾಶ ಕೊಡ್ಲಿಲ್ಲ, ಸಾಯಿಸ್ಬಿಡ್ತಾನೆ. ನ್ಯೂಬೆರಿಯನ್ನ ಕೊಲ್ತಾನೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ರಿ. ತಿರ್ಗಾ ಎಗೇನ್ ನೋಡ್ರಪ್ಪ, ಎದೆ ಉರಿಯ ಅಂತ ಇನ್ನೊಂದು ಮಾತು ಹೇಳ್ತೀನಿ. ಈ ದ್ರೋಹಿ ಇದನಲ್ಲ, ಇವನು ಒಬ್ಬ ಇಲ್ಲಿ ಭೀಮರಾಯ. ನೋಡಿ, ನೀವು ಹಂಗೆ ನೋಡಿ, ನಮ್ಮನ್ನ ಅವ್ರು ಹತ್ತಿಕ್ಕಿರ, ನಮ್ಮವ್ರು ಹಿಡ್ಕೊಟ್ರ. ಈ ಭೀಮರಾಯ ರಾಜ ವೆಂಕಟಪ್ಪ ರಾಯನ ಸೆರೆ ಸಿಕ್ಕಂಗ್ ಮಾಡ್ತಾನೆ. ಸೆರೆ ಸಿಕ್ಕಿದ್ರಿಂದ ರಾಜ ವೆಂಕಟಪ್ಪ ನಾಯಕ ಏನ್ ಮಾಡ್ತಾನೆ, ನನ್ನ ಆತ್ಮಹತ್ಯೆ ಅಂತ ಬಳಸಲ್ಲ, ಮಿಸ್ ಟೈಪಿಂಗ್ ಆಗ್ಬಿಟ್ಟೈತೆ, ಪ್ರಾಣಾರ್ಪಣೆ ಮಾಡ್ಕತ್ತಾನೆ. ನಾವ್ಯಾಕೆ ಆತ್ಮಹತ್ಯೆ ಮಾಡ್ಕೋಣ ಅಂತ ಏಡಿಗಳೇ ಕನ್ನಡಿಗರು. ಪ್ರಾಣಾರ್ಪಣೆ, ವೀರ ಪ್ರಾಣಾರ್ಪಣೆ ಮಾಡ್ಕತ್ತಾನೆ. ಬ್ರಿಟಿಷ್ನವ್ರಿಗೆ ಸಿಕ್ಕಿ ಸಾಯೋದ್ಕಿಂತ ನಮಗ್ ನಾವೇ ಪ್ರಾಣಾರ್ಪಣೆ ಮಾಡ್ಕೊಳ್ಳೋಣ ಅಂತೇಳಿ ಸಾವನ್ನಪ್ತಾನೆ. ಸೊ ಈಗ ಅರ್ಥ ಆಯ್ತಪ್ಪ. ಸುರಪುರದಂಗೆ ಯಾದಗಿರಿಲಿ ಬರುತ್ತೆ. ರಾಜ ವೆಂಕಟಪ್ಪ ನಾಯಕ ಸಹಾಯ ಮಾಡಿದ್ದು ಅರಬ್ಬರು, ರೋಹಿಲರು ಮತ್ತು ಕಾನ್ಪುರದ ನಾನಾ ಸಾಹೇಬ, ಜಮಖಂಡಿಯ ದೊರೆ ಪಟ್ಟವರ್ಧನ. ಇವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾನು ಅಂಡರ್ಲೈನ್ ಮಾಡೋದನ್ನ ಈ ವಿಡಿಯೋ ನೋಡಿಬಿಡಿ, ನೆಕ್ಸ್ಟ್ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸ್ನೇಹಿತರೆ, ನೀವು ನನಗೆ ನೀಡ್ತಿರ್ತಕ್ಕಂಥ ಅಪಾರ ಬೆಂಬಲದಿಂದಾಗಿ ನಾನು ತುಂಬಾ ಬೇರೆ ವರ್ಕ್ಗಳು, ಬೇರೆ ಕ್ಲಾಸಸ್ಗಳಿದ್ದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಇನ್ಮೇಲೆ ಆನ್ಲೈನ್ ಮೂಲಕ ಹೆಚ್ಚು ಜನಕ್ಕೆ ರೀಚ್ ಆಗ್ಬೋದು ಅನ್ನೋದು ನನಗೂ ಕೂಡ ಒಂದು ಹುಮ್ಮಸ್ ಬಂತು. ನಾನು ಯಾವ ರೀತಿ ಪ್ರೆಸೆನ್ಸ್ ಮಾಡ್ತೀನಿ, ಹುಡುಗರು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ನನಗೆ ಬೈದಲ್ಲೇ ಸ್ಟಾರ್ಟಿಂಗ್ ವಿಡಿಯೋಗಳನ್ನ ಮಾಡಿದೀನಿ, ನೋಡಿ ನೀವು ಬೇಕಾದ್ರೆ. ಈಗ ನಿಮ್ಮ ಇನ್ಸ್ಪಿರೇಷನ್, ನೀವು ಶೇರ್ ಮಾಡ್ತಾ ಇರೋ ರೀತಿ, ಕಮೆಂಟ್ ಮಾಡ್ತಾ ಇರೋ ರೀತಿ, ಲೈಕ್ ಮಾಡ್ತಾ ಇರೋ ರೀತಿ ನೋಡಿ ನಾನು ಇನ್ಸ್ಪೈರ್ ಆಗಿ ಏನ್ ಮಾಡಿದೀನಿ ಅಂದ್ರೆ, ಇನ್ ಮುಂದೆ ಇನ್ನೂ ಹೆಚ್ಚಿನ ಕರುನಾಡಿನ ಸ್ಪರ್ಧಾರ್ಥಿಗಳಿಗೆ ಉಚಿತವಾಗಿ ಏನೋ ದೊಡ್ಡ ಸಾಧನೆ ಮಾಡ್ತಿದ್ದೀನಿ, ದಾನ ಧರ್ಮ ಮಾಡ್ತಿದ್ದೀನಿ ಅಂತ ಬೇಡ್ರಿ, ನಿಮ್ಮ ಋಣವನ್ನ ತೀರಿಸ್ತಾ ಇದ್ದೀನಿ.
ನಿಮ್ಮ ಋಣವನ್ನ ತೀರಿಸ್ತಾ ಇದ್ದೀನಿ. ನೀವು ನನ್ನನ್ನು ಬೆಳೆಸಿದ್ದೀರಾ, ಹಾಗಾಗಿ ನಿಮ್ಮ ಋಣವನ್ನ ತೀರ್ಸಕ್ಕೋಸ್ಕರವಾಗಿ ನಾನು ಶೀಘ್ರದಲ್ಲೇ HSTR GPSTR ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿವರಣಾತ್ಮಕ, ನಿಮ್ಗೆ ಗೊತ್ತಿರ್ಬೋದು ನನ್ನ ಕ್ವಶನ್ ಪೇಪರ್ ವಿವರಣೆ ಎಷ್ಟು ಕ್ವಾಲಿಟಿ ಇರುತ್ತೆ ಅಂತ ಬಹಳಷ್ಟು ಜನ ಫೋನ್ ಮಾಡಿ ವಾಟ್ಸ್ಆಪ್ ಮೆಸೇಜ್ ಮಾಡಿ ತಿಳಿಸಿದ್ದೀರಾ. ಸೊ HSTR GPSTR ಹುಡುಗರು ತುಂಬಾ ಒತ್ತಾಯ ಮಾಡ್ತಾ ಇದ್ದೀರಾ, ವಿವರಣಾತ್ಮಕ ವಿಡಿಯೋಗಳನ್ನ ಶೀಘ್ರದಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ KSET ಹುಡುಗರು ಕೇಳ್ತಾ ಇದ್ದೀರಾ, ನಿಮ್ಗೆ ವಿಶೇಷ ಟಾಪಿಕ್ ಗಳ ಬಗ್ಗೆ ಕಂಟೆಂಟ್ ನ ಸಂಗ್ರಹಿಸಿ ನನಗೆ ಎಷ್ಟಾಗುತ್ತೋ ಅಷ್ಟು ಎಲ್ಲ ಮಾಡ್ಕೊಡ್ತೀನಿ ಅನ್ನೋಷ್ಟು ಮೇಧಾವಿ ಎಲ್ಲ ಮಾಡ್ಕೊಡ್ತೀನಿ KSET ಪ್ರಶ್ನೆ ಪತ್ರಿಕೆಗಳನ್ನ. ಸೊ ನೋಡಿ, ಟೈಮ್ ನಾವು ಮಾತಿನ ಬರದಲ್ಲೋ ಏನೋ ಒಂದೊಂದು ತಪ್ಪು ಮಾಡಿದಾಗ ನಮ್ಮನ್ನು ಪ್ರೀತಿಸೋ ಜನ ಆಗಿದ್ದಾರೆ. ನಮ್ಗೆ ಸಾಕಷ್ಟು ಜನ ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಇತಿಹಾಸಕ್ಕೆ ಸಂಬಂಧಪಟ್ಟರು ನನಗಿಂತ ಹೆಚ್ಚು ಜ್ಞಾನ ಹೊಂದಿರತಕ್ಕಂಥ ಮೇಧಾವಿಗಳಿಗೆ ಗೊತ್ತಿದ್ದಾರೆ. ಅವರು ಫೋನ್ ಮಾಡಿ ಹೇಳ್ತಾರೆ, ಮಂಜು ನೋಡಿ ಇದನ್ನ ತಪ್ಪು ಹೇಳಿದ್ದೀನಿ, ಸ್ವಲ್ಪ ಕರೆಕ್ಟ್ ಮಾಡಪ್ಪ ಅಂತಾರೆ. ನೋಡಿ ನನ್ನ ಮೇಲೆ ಪ್ರೀತಿಗೆ ತಾನೆ. ಹಂಗೆ ನೋಡಿ, ನನ್ನ ಏನಾರು ತಪ್ಪು ಮಾಡಿದ್ರೆ ದಯಮಾಡಿ ನನ್ನನ್ನು ತಿದ್ದುಗತ್ತೀನಿ. ನಾನು ಅತ್ಯಂತ ವಿನಯಪೂರ್ವಕವಾಗಿ ತಪ್ಪನ್ನ ಸ್ವೀಕರಿಸುವ ವ್ಯಕ್ತಿ ನಾನು. ಈಗ HSTR GPSTR ವಿಡಿಯೋ ಸೋಷಿಯಲ್ ಸೈನ್ಸ್ ವಿಡಿಯೋ ಸರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಜೊತೆಗೆ ಎರಡನೇದು KSET, ಮೂರನೇದು 8ರಿಂದ 10ನೇ ತರಗತಿ ಸಮಾಜ ವಿಜ್ಞಾನದ ವಿಷಯಗಳನ್ನ GPSTR HSTR ಮತ್ತೆ ಈಗ ತಾನೇ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರ್ತಕ್ಕಂಥ ಪ್ರಾರಂಭ ಮಾಡಿರೋ ಹುಡುಗರಿಗೋಸ್ಕರ ಕ್ಲಾಸ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಜೊತೆಗೆ KEA ಇದುವರೆಗೂ ನಡೆದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇಷ್ಟು ವಿಡಿಯೋಗಳನ್ನ ಯಾವಾಗ ಮಾಡ್ತೀರಾ ಸರ್ ಅಂತ ನೀವು ಕೇಳ್ಬೋದು. ಇನ್ಮೇಲೆ ದಿನನಿತ್ಯ 2 ವಿಡಿಯೋಗಳನ್ನ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಟೆಕ್ನಾಲಜಿ ಕೂಡ ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಇಷ್ಟು ನಾನು ನಿಮ್ ಕಡೆಯಿಂದ ಮಾಡ್ಕೊಡ್ತೀನಿ. ನೀವು ನನ್ನ ಕಡೆಯಿಂದ ನನಗೋಸ್ಕರ ಏನು ಮಾಡಬೇಡಿ, ಜಸ್ಟ್ ನನ್ನ ವಿಡಿಯೋವನ್ನ ಶೇರ್ ಮಾಡಿ. ಏನ್ ಗೊತ್ತಾ, ಈಗಾಗಲೇ ಓದಿರೋರಿಗೆ ತಲುಪದೇ ಇದ್ರೆ ಪರವಾಗಿಲ್ಲ, ನಾನು ಹಳ್ಳಿಲಿ ಇರ್ತಕ್ಕಂಥ ಮೂಲೆಯಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ತಲುಪಬೇಕು ಅನ್ನೋದು ನನ್ನ ಆಸೆ. ಸೊ ಓಕೆ, ನರಗುಂದದ ದಂಗೆ 1858 ಗದಗ. ನೋಡಪ್ಪ, ಏನ್ ನಾನು ಮುಂದಿನ ಕಾರ್ಯಕ್ರಮ ಅನ್ನೋದ 1-2 ನಿಮಿಷ ಮಾತಾಡ್ತೀನಿ. ಅದನ್ನೇ ನೀವು ತುಂಬಾ ಮಾತಾಡ್ಬೇಡಿ ಸರ್ ಅಂತ ಮಾತ್ರ ಕಮೆಂಟ್ ಮಾಡಬೇಡಿ, ಓಕೆನಾ? ನಾನು ಪರ್ಸನಲ್ ಏನ್ ಹೇಳ್ಕೊತಾ ಇದ್ದೀನ ನಿಮ್ಗೆ ಇಲ್ಲ. ದತ್ತು ಮಕ್ಕಳನ್ನ ಪಡೆಯುವ ಅವಕಾಶ ನೀಡಲಿಲ್ಲ ಯಾರಿಗೆ? ನರಗುಂದದ ಬಾಬಾ ಸಾಹೇಬ್ರಿಗೆ. ಇದರಿಂದ ದಂಗೆ ಅದೇನ್ ಮಾಡ್ತಾರೆ, ಯಾಕಂದ್ರೆ ನಮ್ಮ ಹಕ್ಕರಿ ಅದೇನೋ ಪುತ್ರ ಸಂತಾನ ಇಲ್ಲದೆ ಇದ್ರೆ ಮುಕ್ತಿ ಸಿಗಲ್ಲ ಅನ್ನೋ ಕಲ್ಪನೆಯಲ್ಲಿ ಬದುಕ್ತಂತ ಜನ ನಾವು. ಹಾಗಾಗಿ ಬಾಬಾ ಸಾಹೇಬ್ ಏನ್ ಮಾಡ್ತಾನೆ, ಅವಕಾಶ ನೀಡದೇ ಇರೋದ್ರಿಂದ ಮಾನ್ಸನ್ ಎಂಬ ಅಧಿಕಾರಿಯನ್ನ ಕೊಂದಾಕ್ತಾನೆ, ಮಾನ್ಸೂನ್ ನೋಡಕ್ ಕಳಿಸ್ಬಿಡ್ತಾನೆ. ಈತನ ಬ್ರಿಟಿಷರು ನೋಡಿ ತಿರ್ಗಾ ನೋಡ್ರಿ ಎದೆ ಉರಿಯುವಂತ ಮ್ಯಾಟ್ರು. ಬನಿಯ ಬಾಪುವಿನ ಸಹಾಯದೊಂದಿಗೆ ಬಂಧಿಸಿ ಗಲಿಗೇರಿಸ್ತಾರೆ. ವೀರಮರಣ, ಮತ್ತೊಬ್ಬ ಬಾಬಾ ಸಾಹೇಬನ ವೀರಮರಣ. ಈ ಬಾಬಾ ಸಾಹೇಬನ್ನ ಹೆಸರೇ ರೋಮಾಂಚನಕರ. ಯಾರು ಇಟ್ಕೊಂಡ್ರು ಅವರು ಗ್ರೇಟ್ ಆಗಿಬಿಡ್ತಾರೆ, ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ನೆಕ್ಸ್ಟ್ ಮುಂಡರಗಿ ದಂಗೆ 1858 ಗದಗ ಪ್ರಾಂತ್ಯ. ಬ್ರಿಟಿಷರ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ನೀತಿಯಿಂದ ಭೀಮರಾಯ ದಂಗೆ ಎದ್ದೊಳ್ತಾನೆ. ನೋಡಿ, ಈತ ತಹಶೀಲ್ದಾರ್ ಆಗಿರ್ತಾರೆ, ತಾಲೂಕು ದಂಡಾಧಿಕಾರಿ. ಎಲ್ಲಿ? ಹರಪನಹಳ್ಳಿ, ಬಳ್ಳಾರಿಯಲ್ಲಿ. ಈ ಬ್ರಿಟಿಷರ ದಬ್ಬಾಳಿಕೆ, ಶೋಷಣೆ, ಸ್ವಜನ ಪಕ್ಷಪಾತ, ಅವರಿಗೆ ಭ್ರಷ್ಟಾಚಾರ ಇಷ್ಟ ಆಗ್ಲಿಲ್ಲ. ನೋಡಿ, ಇಂಥ ಅಧಿಕಾರಿಗಳಾಗ್ಬೇಕಾದ್ರೆ ಹಾಗಾಗಿ ಏನ್ ಮಾಡ್ತಾರೆ, ಗದಗದ ಖಜಾನೆಯನ್ನೇ ಲೂಟಿ ಮಾಡ್ತಾರೆ, ಕೊಪ್ಪಳದ ಮೇಲೆ ದಾಳಿ ಮಾಡ್ತಾರೆ. ಮುಂಡರಗಿ ಭೀಮರಾಯರು ದಂಗೆಯ ನಾಯಕ. ಈತನಿಗೆ ನೋಡಿ ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕೇನೂರು ಇಷ್ಟು ಡೆಪ್ತ್ ಹೋಗ್ತಾ ಇದ್ದಾರೆ. ಸೊರಟೂರಿನ ದೇಸಾಯಿ, ಕನ್ನೇಶ್ವರ, ಅಮ್ಮಿಗೆಯ ಕೆಂಚೇಶ್ವರ. ಸೊರಟೂರಿನ ದೇಸಾಯಿ, ಕನ್ನೇಶ್ವರ, ಅಮ್ಮಿಗೆ ಕೆಂಚೇಶ್ವರ ಸಹಾಯ ಮಾಡ್ತಾರೆ. ಈತನೂ ಕೂಡ 1858 ಜೂನ್ 1ರಂದು ಬ್ರಿಟಿಷರಿಗೆ ಸಿಕ್ಕಿ ಸಾಯುವ ಬದಲಾಗಿ ತಾನೇ ಗುಂಡಾರಿಸ್ಕೊಂಡು ವೀರಮರಣವನ್ನ ಹೊಂದುತ್ತಾರೆ, ಪ್ರಾಣಾರ್ಪಣೆಯನ್ನ ಮಾಡ್ತಾರೆ. ಸೊ ಸ್ನೇಹಿತರೆ, ಸೊ